ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗೆ ಟ್ರೈ ಮಾಡೋರು ಭಾಳ ಜನ ಇದ್ದಾರೆ, ಅದೇ ರೀತಿಯಲ್ಲಿ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ಗೂ ಟ್ರೈ ಮಾಡೋರು ಭಾಳ ಜನ ಇದ್ದಾರೆ. ಈಗಾಗಲೇ ನಾನು ನಿಮಗೆ ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಲ್ಯಾಂಡ್ ಸರ್ವೇರ್ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಅಪ್ಕಮಿಂಗ್ ಆಗಿ ರೀನೋಟಿಫಿಕೇಷನ್ ಆಗಲಿದೆ ಅದು. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರೆ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಳ್ಳಿ. ಅದಾಗಿದ ನಂತರ ಕೆಲವು ದಿನಗಳ ಹಿಂದೆ ನಾನು ಗ್ರ್ಯಾಜುಯೇಟ್ ಲೆವೆಲ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಯಾವುದು NTPC ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬು RRBನಲ್ಲಿ ರೈಲ್ವೇಸ್ ಒಳಗಡೆ ಈ ಥರ ಶಾರ್ಟ್ ನೋಟಿಸ್ ಇಶ್ಯೂ ಆಗಿದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೆ. ಸೊ ಆ ಶಾರ್ಟ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ. ಯಾಕಂದರೆ ಆ ಶಾರ್ಟ್ ನೋಟಿಸ್ ಅವತ್ತೇನಿತ್ತು, ಇವತ್ತದ್ದು ಒರಿಜಿನಲ್ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಅಂದರೆ ನಿಮಗೆ ಶಾರ್ಟ್ ನೋಟಿಸ್ ಇರೋದು ರಿಯಲ್ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಈಗ ಅದರಲ್ಲಿ ಯಾವ ನೋಟಿಫಿಕೇಷನು, ಎಷ್ಟು ವೇಕೆನ್ಸೀಸ್ದು, ಏಜ್ ಲಿಮಿಟ್ ಏನಿದೆ, ಸ್ಯಾಲರಿ ಪ್ಯಾಕೇಜ್ ಏನಿರುತ್ತೆ, ಎಕ್ಸಾಮ್ ಪ್ಯಾಟ್ರನ್ ಏನಿರುತ್ತೆ, ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ನೋಡಿ, ಇಲ್ಲಿ RRB NTPC 2025. ಸೊ ನಿಮಗೆ 4ನೇ ತಾರೀಕು ಅಥವಾ ಈ ತಿಂಗಳು ತಿಂಗಳೊಳಗಡೆ ನಮಗೆ ಒಂದು ಶಾರ್ಟ್ ನೋಟಿಸ್ ಇಶ್ಯೂ ಆಗಿತ್ತು RRB ಕಡೆಯಿಂದ. ಏನಾದರೂ ಶಾರ್ಟ್ ನೋಟಿಸ್ ಹೇಳ್ತಾ ಇತ್ತು ನೋಡಿ, ಇಲ್ಲಿ ನಿಮಗೆ ಇದೇನು ಇದೆಯಲ್ಲ, ಇಲ್ಲೇ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ, ಈ ಒಂದು ಸರ್ಕ್ಯುಲರ್ ಅಥವಾ ಈ ಒಂದು ಶಾರ್ಟ್ ನೋಟಿಸು ಎಂಪ್ಲಾಯ್ಮೆಂಟ್ ನ್ಯೂಸಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಎಂಪ್ಲಾಯ್ಮೆಂಟ್ ನ್ಯೂಸಲ್ಲಿ ಏನು ಮೆನ್ಷನ್ ಮಾಡಿದ್ರು ಅಂದರೆ, ಇಲ್ಲಿ ನೋಡಿ, ನೋಟಿಫಿಕೇಷನ್ ಸಂಖ್ಯೆ 6/2025, ಅದೇ ರೀತಿಯಲ್ಲಿ ಇನ್ನೊಂದು ನೋಟಿಫಿಕೇಷನ್ ಸಂಖ್ಯೆ 7/2025. ಈ ರೀತಿಯಲ್ಲಿ 2 ನೋಟಿಫಿಕೇಷನ್ಸು RRB ಕಡೆಯಿಂದ ರಿಲೀಸ್ ಆಗುತ್ತೆ ಅಂತೇಳಿ ಶಾರ್ಟ್ ನೋಟಿಸ್ನ ಇಶ್ಯೂ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂಥ ಡೇಟ್ಸ್ನೂ ಕೊಟ್ಟಿದ್ದರು, ಲಾಸ್ಟ್ ಡೇಟ್ಸ್ ಕೂಡ ಮೆನ್ಷನ್ ಮಾಡಿದರು. ಈಗ ಈ 2 ನೋಟಿಫಿಕೇಷನಲ್ಲಿ ಯಾವುದು ಬಂದಿದೆ ಅಂತಂದರೆ 6/2025 ಈ ಒಂದು ಶಾರ್ಟ್ ನೋಟಿಸ್ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಈಗ ರಿಲೀಸ್ ಆಗಿದೆ. ಎಷ್ಟು ವೇಕೆನ್ಸೀಸ್ದು ಇಲ್ಲಿ ನೋಡಿ, 6/2025 ನೋಟಿಫಿಕೇಷನ್ದು ಮೊತ್ತ 5,800 ವೇಕೆನ್ಸಿ ಇದೆ. ಎಷ್ಟು ವೇಕೆನ್ಸಿ ಇದೆ? 5,800 ವೇಕೆನ್ಸಿ. ಸೊ ಇದರಲ್ಲಿ ನೀವು ಲೆವೆಲ್ 6, ಲೆವೆಲ್ 5 ಹಾಗೂ ಲೆವೆಲ್ 4ನ ಪೋಸ್ಟ್ಗಳನ್ನು ನೋಡ್ಬೋದು. ಇವೆಲ್ಲವೂ ನಮ್ಮ ಈ ನೋಟಿಫಿಕೇಷನ್ ಇರೋಂಥದ್ದು. ಇದರ ಸ್ಯಾಲರಿನೂ ಇಲ್ಲಿ ಕೊಟ್ಟಿದ್ದಾರೆ. ಲೆವೆಲ್ 6ಗೆ 35,400 ರೂಪಾಯಿ ಇದೆ, ಲೆವೆಲ್ 5ಗೆ 29,200 ರೂಪಾಯಿ ಇದೆ, ಲೆವೆಲ್ 4ಗೆ 25,500 ರೂಪಾಯಿ ಇದೆ. ಸೊ ಇದರ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ ನೋಡಿ, 18ರಿಂದ 33 ವರ್ಷದವರೆಗೆ ಅಂತೇಳಿ. ಸೊ ಇಲ್ಲೇನು ನಿಮಗೆ ಏಜ್ ಲಿಮಿಟ್ ಕೊಟ್ಟಿರ್ತಾರಲ್ಲ, ಇದು ಜನರಲ್ ಮೆರಿಟಿಗೆ ಇರುತ್ತೆ. 33 ವರ್ಷ. ಸೊ ನೀವೇನಾದರೂ GM ಆಗಿದ್ದು, ನಿಮಗೇನಾದರೂ 32 ಇಯರ್ಸ್, 31 ಇಯರ್ಸ್ ಅಥವಾ 32 ಇಯರ್ಸ್ 9 ಮಂತ್ಸ್, 32 ಇಯರ್ಸ್ 11 ಮಂತ್ಸ್ ಆಗಿ 29 ಡೇಸ್ ಹಿಂಗಾಗಿದ್ರು ನೀವು ಅಪ್ಲೈ ಮಾಡ್ಬೋದು. ಅಲ್ಲಿ ಹೇಳಿರ್ತಾರೆ ನಿಮಗೆ ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ನಿಮ್ಮ ಏಜ್ನ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏಜ್ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೇನೆ. ಸೊ ಈಗ ಈ ಒಂದು ನೋಟಿಫಿಕೇಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ಅಫಿಷಿಯಲ್ ಆಗಿ ಏನು ರಿಲೀಸ್ ಆಗಿದೆ ಆ ಒಂದು ನೋಟಿಫಿಕೇಷನ್ ಕಡೆ ಹೋಗೋಣ. ಸೊ ಇದೇ ರೀತಿಯಲ್ಲಿ ಇನ್ನು ನೆಕ್ಸ್ಟ್ ನೋಟಿಫಿಕೇಷನ್ ಶಾರ್ಟ್ ನೋಟಿಸ್ ಯಾವುದಿದೆ, 7/2025, 07/2025 ಇದು ನೋಟಿಫಿಕೇಷನ್ ಸಂಖ್ಯೆ. ಅಂದರೆ 2025ರಲ್ಲಿ 7ನೇ ನೋಟಿಫಿಕೇಷನ್ ಅಂತ ಅರ್ಥ, 2025ರಲ್ಲಿ 6ನೇ ನೋಟಿಫಿಕೇಷನ್ ಅಂತ ಅರ್ಥ ಇದು. ಸೊ 2025ಯಲ್ಲಿ 7ನೇ ನೋಟಿಫಿಕೇಷನ್ ಅಂದರೆ ಇದು ಯಾವುದು, ಇದನ್ನು NTPCನೇ, ಬಟ್ ಇದು ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್. ಇಲ್ಲಿ ಬರ್ತಿರೋದು ಗ್ರ್ಯಾಜುಯೇಟ್ ಲೆವೆಲ್. ಸೊ ಈಗ ನಮಗೇನು ನೋಟಿಫಿಕೇಷನ್ ಬಂದಿದೆ, ಇದು ಗ್ರ್ಯಾಜುಯೇಟ್ ಲೆವೆಲ್, NTPC ಗ್ರ್ಯಾಜುಯೇಟ್ ಲೆವೆಲ್ ಬಿಟ್ಟಿರ್ತಾರೆ. ಸೊ ಇದಕ್ಕೆ ಎಷ್ಟು ವೇಕೆನ್ಸಿ ಇದೆ? 350 ವೇಕೆನ್ಸಿ ಇದೆ. ಇದು ಇನ್ನೂ ಅಫಿಷಿಯಲ್ ಆಗಿ ಪಬ್ಲಿಷ್ ಆಗಿಲ್ಲ. ಆದಷ್ಟು ಬೇಗನೆ ಇನ್ನೊಂದು 3-4 ದಿನದಲ್ಲೋ, ಒಂದು ವಾರದಲ್ಲೋ 10 ದಿನದಲ್ಲೋ ಈ ನೋಟಿಫಿಕೇಷನ್ ಕೂಡ ನಿಮಗೆ ಪಬ್ಲಿಷ್ ಆಗುತ್ತೆ RRB ವೆಬ್ಸೈಟಲ್ಲಿ. ಸೊ ಅದ್ರ ಬಗ್ಗೆ ನಾನೇನು ಮಾಡ್ತೀನಿ, ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಅಪ್ಡೇಟ್ಸ್ಗಾಗಿ. ಅದಾಗಿ ನಂತರ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಇದು ಇನ್ಫಾರ್ಮೇಷನು ಭಾಳಷ್ಟು ಜನಕ್ಕೆ ರೀಚ್ ಆದರೆ ಅವ್ರಿಗೂ ಅನುಕೂಲ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ನೆಕ್ಸ್ಟ್ ಅಫಿಷಿಯಲ್ ಸರ್ಕ್ಯುಲರ್ ಕಡೆಗೆ ಹೋಗೋಣ, ಅಫಿಷಿಯಲ್ ನೋಟಿಫಿಕೇಷನ್ ಕಡೆಗೆ. ಸೊ ಇಲ್ಲೇನು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಇದು ಅಫಿಷಿಯಲ್ ನೋಟಿಫಿಕೇಷನ್ ಆಗಿರುತ್ತೆ. ನಾನು RRB ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿರ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು 6/2025 6ನೇ ನೋಟಿಫಿಕೇಷನ್ 2025. ನಾನು ಈಗ ತಾನೇ ಹೇಳಿದ್ನಲ್ವ, ಆ ನೋಟಿಫಿಕೇಷನ್ ಒಂದು ಸಂಖ್ಯೆ ಇದು. ಸೊ ಈ ನೋಟಿಫಿಕೇಷನಲ್ಲಿ ನಿಮಗೆ ಎಷ್ಟು ವೇಕೆನ್ಸಿ ಇದೆ, ಏಜ್ ಲಿಮಿಟ್ ಎಷ್ಟಿದೆ, ಯಾವ್ಯಾವ ಲೆವೆಲಿನ ವೇಕೆನ್ಸೀಸ್ ಅಂತ ಹೇಳಿ ಶಾರ್ಟಾಗಿ ಹೇಳಿದ್ದೀನಿ. ಈಗ ಒಂದು ಸ್ವಲ್ಪ ಡೀಟೇಲಾಗಿ ನೋಡ್ಕೊಳ್ತಾ ಹೋಗೋಣ. ಮೇಯ್ನಾಗಿ ನಿಮ್ಗೆ ಏನು ಪಾಯಿಂಟ್ಸ್ ಬೇಕು ಅದ್ರ ಪಾಯಿಂಟ್ಸ್ ಬಗ್ಗೆ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಯಾಕಂದರೆ ಇದು ಟೋಟಲಾಗಿ 59 ಪೇಜಸ್ ಇರುವಂಥ ಡಾಕ್ಯುಮೆಂಟ್ ಇದು. ಎಲ್ಲ ಡೀಟೇಲಾಗಿ ಹೇಳ್ಕೊತ ಹೋದರೆ ನಿಮಗೆ ವೀಡಿಯೋ ಲೆಂತಿ ಆಗ್ಬೋದು, ಬೋರ್ನು ಬರ್ಬೋದು. ಸೊ ಈ ಒಂದು ಪ್ಯಾರಾಗ್ರಾಫ್ ಏನಿದೆಯಲ್ಲ, ಈ ಒಂದು ಬ್ಲಾಕ್ ನಮಗೆ ಭಾಳ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ನೋಡಿ, ಎಂಪ್ಲಾಯ್ಮೆಂಟ್ ನೋಟಿಸಲ್ಲಿ 4/10/2025 ಕೊಟ್ಟಿರ್ತಾರೆ. ಅದರ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಅಂದರೆ ಅಫಿಷಿಯಲ್ ನೋಟಿಫಿಕೇಷನ್ ರಿಲೀಸ್ ಮಾಡಿ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ 21/10/2025 ಅಂದರೆ ಇದೇ ತಿಂಗಳು 21ನೇ ತಾರೀಕಿಂದ ಚಾಲು ಆಗಿರುತ್ತೆ. ಸೊ ಇವತ್ತೆಷ್ಟು 21ನೇ ತಾರೀಕು. ಸೊ ಇವತ್ತಿನಿಂದ ನಿಮಗೆ ಸ್ಟಾರ್ಟ್ ಇದು ಅಪ್ಲಿಕೇಶನ್ ಹಾಕೋದಕ್ಕೆ.
ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಇನ್ನು ನೆಕ್ಸ್ಟ್ ಕ್ಲೋಸಿಂಗ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್. ಸೊ ನಿಮ್ಗೆ 21ನೇ ತಾರೀಕು 10ನೇ ತಿಂಗಳಿಗೆ ಸ್ಟಾರ್ಟ್ ಆದರೆ 20ನೇ ತಾರೀಕು 11ನೇ ತಿಂಗಳು 23:59 ಏನಾಗುತ್ತೆ, ವೆಬ್ಸೈಟಿಂದ ಆ ಒಂದು ಲಿಂಕ್ ಡಿಸಪಿಯರ್ ಆಗೋಗುತ್ತೆ. ಅಂದರೆ ನೀವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರಲ್ಲ. ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರಲ್ಲ ಅನ್ನೋದಕ್ಕಿಂತ ಅಪ್ಲೈ ಮಾಡೋದಕ್ಕೆ ನಿಮಗೆ ಅವಕಾಶ ಇರಲ್ಲ. ಸೊ ಇದು ಆದಷ್ಟು ಬೇಗನೆ 1 ತಿಂಗಳು ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. 1 ತಿಂಗಳ ಒಳಗಡೆ ಅಪ್ಲಿಕೇಶನ್ ಅಪ್ಲೈ ಮಾಡಿ. ಅದಾಗಿ ನಂತರ ನೋಡಿ ಅಪ್ಲಿಕೇಶನನ್ನು ಅಪ್ಲೈ ಮಾಡಿಬಿಡ್ತಾರೆ ಈ ಡೇಟ್ ಒಳಗಡೆ, ಬಟ್ ಫೀ ಪೇ ಮಾಡಿರಲ್ಲ ಅಂಥವ್ರಿಗೂ ಇನ್ನೊಂದೆರಡು ದಿನ ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 22/11 ನಿಮಗೆ ಫೀ ಪೇ ಮಾಡೋದಕ್ಕೆ ಚಾನ್ಸ್ ಇರುತ್ತೆ. ಸೊ ಇಲ್ಲಿ ಯಾರಪ್ಪ ಅಂದರೆ ಅಪ್ಲಿಕೇಶನ್ ಅಪ್ಲೈ ಮಾಡ್ತಾರೆ ಈ ಡೇಟ್ ಒಳಗಡೆ, ಬಟ್ ಫೀ ಪೇ ಮಾಡಿರಲ್ಲ ಅಂಥವ್ರಿಗೆ ಇನ್ನೂ ಎಕ್ಸ್ಟ್ರಾ 2 ದಿನ ಕೊಟ್ಟಿರ್ತಾರೆ. ಆ 2 ದಿನದೊಳಗಡೆ ನೀವು ಫೀ ಪೇ ಮಾಡ್ಬೋದು. ಓಕೆ, ಮತ್ತು ಈ 2 ದಿನದೊಳಗಡೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ಅಂತ ಕೇಳಿದ್ರೆ ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕೆ ಬರಲ್ಲ. ಅಪ್ಲಿಕೇಶನ್ ಅಪ್ಲೈ ಮಾಡಿರಬೇಕು ಮುಂಚೆನೇ ಅವರು ಫೀ ಪೇ ಮಾಡೋದಕ್ಕೆ ಅವಕಾಶ ಕೊಟ್ಟಂಗಿದ್ದು. ಅದಾಗಿ ನಂತರ ಇನ್ ಕೇಸ್ ಏನಾದರೂ ನೀವು ಮಿಸ್ಟೇಕ್ಸ್ ಮಾಡಿರ್ತಾರೆ, ಆ ಮಿಸ್ಟೇಕ್ಸ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೂ ನಿಮಗೆ ವಿಂಡೋ ಓಪನ್ ಮಾಡ್ತಾರೆ. 23ನೇ ತಾರೀಕು 11ನೇ ತಿಂಗಳಿಂದ ಹಿಡಿದು 2ನೇ ತಾರೀಕು 12ನೇ ತಿಂಗಳವರೆಗೂ ನಿಮಗೆ ಅಪ್ಲೈ ಮಾಡಿರುವರು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ಫೀ ಪೇ ಮಾಡೋದಾಗಲಿ ಹೊಸ ಅಪ್ಲಿಕೇಶನ್ ಅಪ್ಲೈ ಮಾಡೋದಾಗಲಿ ಅವಕಾಶ ಇರುವುದಿಲ್ಲ. ಈ ಟೈಮಲ್ಲಿ ಏನು ಅವಕಾಶ ಇರುತ್ತೆ ಅಂದರೆ ಕೇವಲ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡೋದಕ್ಕೆ, ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಕರೆಕ್ಷನ್ ಮಾಡೋದಕ್ಕೆ ಮಾತ್ರ ಈ ಟೈಮ್ ಲಿಮಿಟ್ ಇದೆ. ಇದನ್ನೊಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಅದಾಗಿ ನಂತರ ಡೇಟ್ಸ್ ಡ್ಯೂರಿಂಗ್ ವಿಚ್ ಎಲಿಜಿಬಲ್ ಸಬ್ಸ್ಕ್ರೈಬ್ ಕ್ಯಾಂಡಿಡೇಟ್ಸ್ ಮಸ್ಟ್ ಪ್ರೊವೈಡ್ ದಿ ಸಬ್ಸ್ಕ್ರೈಬ್ ಡೀಟೇಲ್ಸ್. ಸೊ ಅದೇ ಹೇಳಿದ್ನಲ್ವ, ಏನಾದರೂ ಡೀಟೇಲ್ಸು ನೀವು ಕೊಡಬೇಕಂತ ಏನು ಎಕ್ಸಾಕ್ಟಾಗಿ ಕೊಡಬೇಕು ಆ ಡೀಟೇಲ್ಸ್ನ ಕರೆಕ್ಟಾಗಿ ಕೊಟ್ಟರೆ ನಿಮ್ಗೆ ಈ ಒಂದು ಏನಿದೆಲ್ಲ ಇದು ಬೇಕಾಗೋದೇ ಇಲ್ಲ. ಸೊ ಇಷ್ಟರೊಳಗಡೆ ಅಪ್ಲೈ ಮಾಡಿ ಫೀ ಪೇ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅದಾಗಿದ ನಂತರ ಭಾಳ ಇಂಪಾರ್ಟೆಂಟು ನಿಮ್ಮ ಫೋನ್ ನಂಬರು ಹಾಗೂ ಮೇಲ್ ಐ ಡಿ ಭಾಳ ಇಂಪಾರ್ಟೆಂಟ್. ಇವೆರಡನ್ನ ಕ್ಲಿಯರಾಗಿ ಕೊಡಿ. ಯಾಕಂದರೆ ನಿಮಗೆ ಅವ್ರು ಕಾಲ್ ಮಾಡಿ ನಿಮ್ಗೆ ಹೇಳಲ್ಲ ಹಾಲ್ ಟಿಕೆಟ್ ಬಿಟ್ಟಿದ್ವಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೆಲ್ಲ ಡೀಟೇಲ್ ಏನೂ ಹೇಳಲ್ಲ ನಿಮಗೆ. ಸೊ ನೀವೇ ನಿಮ್ಮ ಫೋನ್ ನಂಬರ್ ಪ್ರಾಪರಾಗಿ ಇಟ್ಕೊಂಡ್ರೆ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಮೇಯ್ಲು ಕರೆಕ್ಟಾಗಿ ನೀವು ಫ್ರೀಕ್ವೆಂಟಾಗಿ ವ್ಯೂ ಮಾಡ್ತಾ ಇದ್ದರೆ ಮೇಯ್ಲಿಗೊಂದು ಮೇಲ್ ಐ ಡಿ, ಆ ಮೇಲ್ ಐ ಡಿಗೆ ಒಂದು ಮೇಲ್ ಬರುತ್ತೆ RRB ಕಡೆಯಿಂದ. ಸೊ ಈ ಥರ ಹಾಲ್ ಟಿಕೆಟ್ ಬಿಟ್ಟಿದ್ವಿ ಡೌನ್ಲೋಡ್ ಮಾಡ್ಕೊಳ್ಳಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಂತಂತೇಳಿ ಹೇಳ್ತಾರೆ. ಹಾಗಾಗಿ 2 ಡೀಟೇಲ್ಸ್ ಏನಿದೆಲ್ಲ ವೆರಿ ಕ್ರೂಷಿಯಲ್ ಆಗಿರುತ್ತೆ. 2 ಡೀಟೇಲ್ಸ್ನ ಕ್ಲಿಯರಾಗಿ ಇಟ್ಕೊಳ್ಳಿ. ಆಗ ನಿಮಗೆ RRBಯಿಂದ ಏನೇ ಸ್ಟೆಪ್ಸ್ ತೊಗೊಂಡ್ರು ಅದು ನಿಮಗೆ ಗೊತ್ತಾಗ್ತಿರುತ್ತೆ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಇರ್ಬೋದು, ಅಥವಾ ಎಕ್ಸಾಮ್ ಕಂಡಕ್ಟ್ ಆಗೋ ಡೇಟ್ ಬಗ್ಗೆ ಇರ್ಬೋದು, ಎಕ್ಸಾಮ್ ಕ್ಯಾನ್ಸಲೇಷನ್ ಆಗೋದ್ರ ಬಗ್ಗೆ ಇರ್ಬೋದು, ಅಥವಾ ರೀಫಂಡ್ ಆಗೋದ್ರ ಬಗ್ಗೆ ಇರ್ಬೋದು, ಅಥವಾ ರಿಸಲ್ಟ್ಸ್ ಬಗ್ಗೆ ಇರ್ಬೋದು, ಏನೇ ಇರ್ಬೋದು ಆ 2 ಡೀಟೇಲ್ಸ್ನ RRB ಅವರು ನಿಮಗೆ ಈ 2 ಚಾನಲ್ ಮುಖಾಂತರ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಈಗ ನೆಕ್ಸ್ಟ್ ಅದಾಗಿ ನಂತರ ಇಲ್ಲಿ ಕೆಳಗಡೆ ಬರೋಣ. ಸೊ ನಿಮಗೆ ಹೇಳಿದ್ನಲ್ಲ 20/11/2025 ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಟೈಮ್ ಕೂಡ ಕೊಟ್ಟಿದ್ದಾರೆ ನೋಡಿ, 23:59 ಕ್ರಾಸ್ ಆಯ್ತು ಅಂದರೆ ಏನಾಗುತ್ತೆ, 21ನೇ ತಾರೀಕು ಎಂಟ್ರಿ ಆಗ್ತೀರಾ. ಸೊ ಲಾಸ್ಟ್ ಡೇಟ್ ಕ್ಲೋಸ್ ಆದಂತ ಅಲ್ವಾ. ಸೊ ಇಷ್ಟು ಟೈಮ್ ಲಿಮಿಟ್ ಒಳಗಡೆ ನೀವು ಅಪ್ಲೈ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ ಯಾವ್ಯಾವ ವೇಕೆನ್ಸಿ ಕಾಲ್ ಮಾಡಿದ್ರು ಅಂದರೆ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರು, ಸ್ಟೇಷನ್ ಮಾಸ್ಟ್ರು, ಗೂಡ್ಸ್ ಮ್ಯಾನೇಜರು, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಟ್ರಾಫಿಕ್ ಅಸಿಸ್ಟೆಂಟ್. ಸೊ ಇದರಲ್ಲಿ ಒಳ್ಳೆ ಪೋಸ್ಟ್ಗಳಿವೆಲ್ಲ, ಒಳ್ಳೆ ಲೆವೆಲ್ ಇರೋಂಥ ಪೋಸ್ಟ್ಗಳು. ಇಲ್ಲಿ ನೋಡಿ ಯಾವ ಲೆವೆಲು, 6th ಲೆವೆಲ್ ಯಾವುದ್ಯಾವುದು ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಹಾಗೂ ಸ್ಟೇಷನ್ ಮಾಸ್ಟರು. ಇನ್ನು ಲೆವೆಲ್ 5 3 ಇದಾವೆ ನೋಡಿ, ಯಾವುದ್ಯಾವುದು ಗೂಡ್ಸ್ ಟ್ರೈನ್ ಮ್ಯಾನೇಜರ್. ಇದು ಒಳ್ಳೆಯ ಪೋಸ್ಟ್ ಆಗಿರುತ್ತೆ, ಇದನ್ನು ಚೆನ್ನಾಗಿರೋ ಪೋಸ್ಟು, ಇದನ್ನು ಚೆನ್ನಾಗಿರುತ್ತೆ. ಅದಾಗಿ ನಂತರ ಇದು ಏನಂದರೆ ಟೈಪಿಸ್ಟ್ ಪೋಸ್ಟು. ನಿಮ್ಗೆ ಗೊತ್ತಿರಬೇಕು, ಟಿಕೆಟ್ ಎಲ್ಲ ಇಶ್ಯೂ ಮಾಡ್ತಿರ್ತಾರಲ್ಲ ಅವರೆಲ್ಲ ಟೈಪಿಸ್ಟ್ಗಳಂತ ಇರ್ತೀವಿ, ಅಲ್ಲಿ ಕನ್ಸಿಡರ್ ಮಾಡೋಂಥದ್ದು. ಅಥವಾ ಅಡ್ಮಿನ್ ಸೆಕ್ಷನಲ್ಲಿ ಕೂಡ ತೊಗೊಳ್ತಾ ಇರ್ತಾರೆ ಇವ್ರನ್ನ. ಆದಮೇಲೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು ಇವರೊಬ್ಬರು ಇದ್ದಾರೆ. ಟ್ರಾಫಿಕ್ ಅಸಿಸ್ಟೆಂಟ್ ಇದನ್ನು ಒಂದು ಒಳ್ಳೆಯ ಪೋಸ್ಟ್ ಆಗಿರುತ್ತೆ. ಸೊ ಅದಕ್ಕೆ ಕೊಡುವಂಥ ಬೇಸಿಕ್ ಪೇ, ಇನಿಷಿಯಲ್ ಪೇ, ಇದೇನು ಬೇಸಿಕ್ ಪೇ, ಇದು ಓವರಾಲ್ ಸ್ಯಾಲ್ರಿ ಅಲ್ಲ, ಜಸ್ಟ್ ಬೇಸಿಕ್ ಪೇ. ಇದಕ್ಕೆ ಅಲಯನ್ಸಸ್ ಏನೇನಿರುತ್ತೆ ಅವೆಲ್ಲ ಇನ್ಕ್ಲೂಡ್ ಆಗಿ ನಿಮ್ಗೆ ಅರೌಂಡ್ ಒಂದು 70,000 ಪ್ಲಸ್ ಬರ್ತಾ ಇರ್ಬೋದು, 70,000 ಪ್ಲಸ್ಸೇ ಬರುತ್ತೆ. ಅದಾಗಿದ ನಂತರ ಇದಕ್ಕೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಕೇಳಿದ್ದಾನೆ. ಇದು ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ. ಈ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇರಬೇಕು ನಿಮಗೆ. ಬಟ್ ನೀವು ಅಪ್ಲೈ ಮಾಡಿ ಯಾರೇ ಹೆಲ್ತಿಯಾಗಿದ್ದೀರಾ ಅಂತಂದರೆ ಇದ್ದೇ ಇರುತ್ತೆ. ಐಸೈಟ್ ಇರೋರು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು, ನೋಟಿಫಿಕೇಷನಲ್ಲಿ ಐಸೈಟ್ ಇದ್ದರೆ ಯಾವ ಒಂದು ಐಸೈಟ್ ಇದೆ ಅಂತ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅದಾಗಿ ನಂತರ ಏಜ್ ಲಿಮಿಟು, ಇದೆಲ್ಲ ಜನರಲ್ ಮೆರಿಟಿಗಿರುವಂಥ ಏಜ್ ಲಿಮಿಟು, ಎಲ್ಲದಕ್ಕೂ 18ಇಂದ 33 ವರ್ಷದವರೆಗೆ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಇಲ್ಲಿ ನೋಡಿ 1/1/2026 ಅಂದರೆ ಜಾನ್ವರಿ 2026 ಒಳಗಡೆ ನಿಮಗೆ ಇಷ್ಟು ವರ್ಷ ಇರಬೇಕು. ಇನ್ ಕೇಸ್ ಏನಾದರೂ 1/1/2026 ಅಂತ ಕೊಟ್ಟಿದ್ದಾರಲ್ಲ, ಡಿಸೆಂಬರ್ನೇ ತಿಂಗಳು, ಡಿಸೆಂಬರು 29 ಇರುತ್ತೆ 2025ಕ್ಕೆ. ನಿಮ್ದು ಏನಾದರೂ 33 ವರ್ಷ ಆಗಿದ್ದು ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ದರೆ ನೀವು ಎಲಿಜಿಬಲ್ ಇರಲ್ಲ. ಸೊ ಅವ್ರೇನು ಹೇಳ್ತಾರೆ, 1/1/2026 ಒಳಗಡೆ ನಿಮ್ಮದು 33 ವರ್ಷ ರೀಚ್ ಆಗಿರಬೇಕು. ಹಾಗಾಗಿ ಈ ಏಜ್ ಏನಿದೆಯಲ್ಲ ಇದು ಭಾಳ ಇಂಪಾರ್ಟೆಂಟ್. ಇನ್ ಕೇಸ್ ಕ್ಯಾಂಡಿಡೇಟು
ಡಿಸೆಂಬರ್ ತಿಂಗಳು 25/2025ಕ್ಕೆ ಇನ್ನೂ 32 ವರ್ಷ 11 ತಿಂಗಳು ಇರ್ತಾನಂತ ಇಟ್ಕೊಳ್ಳಿ. 11 ತಿಂಗಳು 11 ತಿಂಗಳು ಏನಾಗಿರ್ತಾರಂತ ಇಟ್ಕೊಳ್ಳಿ. ಸೊ ಇನ್ನು 33 ವರ್ಷ ಕಂಪ್ಲೀಟ್ ಆಗಿಲ್ಲಲ್ಲ, ಹಾಗಾಗಿ ಈ ಡೇಟ್ ಒಳಗಡೆ ಅವ್ರದ್ದು 33 ವರ್ಷದ ಒಳಗಡೆ ಇದ್ದರೆ ಅವರು ಎಲಿಜಿಬಲ್ ಇರ್ತಾರೆ. ಇನ್ ಕೇಸ್ ಏನಾದರೂ ಈ ಡೇಟ್ ಕ್ರಾಸ್ ಆಯಿತು, 1ನೇ ತಾರೀಕು 2ನೇ ತಾರೀಕು ಆಗಿದ ನಂತರ ನಂದು 31 ಬೀಳ್ತಾರಂದ್ರೂ ಎಲಿಜಿಬಲ್ ಇರ್ತಾರೆ. ಯಾಕಂದರೆ ಇನ್ನೂ ಅವರು 31 ಕಂಪ್ಲೀಟ್ ಆಗಿಲ್ಲ. ಒಟ್ಟಿಗೆ ಇಲ್ಲಿ ಹೇಳ್ತಾ ಇರೋದೇನೆಂದರೆ 2026 ಜನವರಿ ತಿಂಗಳು ಒಳಗಡೆ ನೀವು ಇನ್ ಕೇಸ್ ಏನಾದರೂ 33 ಒಳಗಡೆ ಇದ್ದೀರಾ ಅಂತಂದರೆ ಅಪ್ಲೈ ಮಾಡಿ. 2026 ಜನವರಿ ತಿಂಗಳು ಒಳಗಡೆ ನಿಮ್ಮದು 33 ಕಂಪ್ಲೀಟ್ ಆಗೋಗಿದೆ, 33 ವರ್ಷ ಆಗಿ 2 ದಿನನೋ 5 ದಿನನೋ 1 ತಿಂಗಳು 2 ತಿಂಗಳು ಆಗಿದೆ ಅಂದರೆ ಬರಲ್ಲ. ಒಟ್ಟಿಗೆ ನಿಮಗೇನೆಂದರೆ ಈ ಟೈಮ್ ಲಿಮಿಟ್ ಒಳಗಡೆ ನಿಮ್ಮದು ಏಜ್ ಇರಬೇಕು. ಇದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದಂತ ಮುಂದೆ ನಾನು ತಿಳಿಸ್ತೀನಿ, ನೋಡೋಣ. ಅದಾಗಿ ನಂತರ ಇದ್ರ ಬಗ್ಗೆ ಕನ್ಫ್ಯೂಷನ್ ನಾನು ಕ್ಲಿಯರ್ ಮಾಡ್ತೀನಿ. ಅದಾಗಿ ನಂತರ ಇಲ್ಲಿ ನೋಡಿ, ಇಲ್ಲಿ ಟೋಟಲಾಗಿ ಎಷ್ಟು ವೇಕೆನ್ಸಿ 5810 ವೇಕೆನ್ಸಿ ಕಾಲ್ ಮಾಡಿದ್ದಾರೆ. 5800 ವೇಕೆನ್ಸಿ ಇದೇನು ಬೆಂಗಳೂರು ರೀಜನ್ಗೆ ಸರ್ ಅಂತಂದರೆ ಇಲ್ಲ, ಮುಂದೆ ಹೇಳ್ತೀನಿ ಯಾವ ರೀಜನ್ಗೆ ಎಷ್ಟೆಷ್ಟು ವೇಕೆನ್ಸಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದ್ರ ಬಗ್ಗೆನೂ ಡೀಟೇಲಾಗಿ ಕೊಟ್ಟಿದ್ದಾರೆ. ಅದಾಗಿ ನಂತರ ನಿಮ್ಗೆ ಗೊತ್ತಾಗಿರಬೇಕು ಇಷ್ಟರೊಳಗಡೆ ನಿಮ್ಗೇನು ಗೊತ್ತಾಗಿದೆ, ಎಷ್ಟು ವೇಕೆನ್ಸಿ ಯಾರಿಗಿದೆ, ಏಜ್ ಲಿಮಿಟ್ ಏನಿದೆ, ಅಪ್ಲಿಕೇಶನ್ ಹಾಕುವಂಥ ಡೇಟ್ ಯಾವಾಗ, ಕ್ಲೋಸಿಂಗ್ ಡೇಟ್ ಯಾವಾಗ ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ ಇದರೊಳಗಡೆ ನಿಮಗೆ ಎಕ್ಸಾಮ್ ಫಾರ್ಮೇಟ್ ಬಗ್ಗೆ ಇದರೆಲ್ಲದ್ರ ಬಗ್ಗೆನೂ ಡೀಟೇಲ್ ಕೊಡ್ತಾ ಹೋಗ್ತೀನಿ, ನಿಮಗೆ ನೋಡ್ತಾ ಹೋಗಿ ಕೊನೆಯದವರೆಗೂ. ಸೊ ಇಲ್ಲಿ ಇನ್ನೊಂದಿದೆ ನೋಡಿ, ಇದು ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂಥ ಒಂದು ಪ್ಯಾರಾಗ್ರಾಫ್ ಅಂತ ಇಟ್ಕೊಳ್ಬೋದು. ಸೊ ಜನರಲ್ ಮೆರಿಟಿಗೆ ಈ ಡೇಟ್ ಒಳಗಡೆ ಇರಬೇಕು ನೋಡಿ. ಸೊ 2/1/1993 ಈ ಡೇಟ್ ಒಳಗಡೆ ಇರುವಂಥವ್ರು ಅಪ್ಲೈ ಮಾಡ್ಬೋದು, ಯಾಕಂದರೆ ಅವ್ರಿಗಿನ್ನೂ 33 ವರ್ಷ ಆಗಿರಲ್ಲ. ಅದೇ ರೀತಿಯಲ್ಲಿ OBC ಅವರು 1990. ಅದಾಗಿ ನಂತರ ಇಲ್ಲಿ ನೋಡಿ, ಇದರೊಳಗಡೆ ನಿಮಗೆ ಇನ್ನೊಂದು ಚಿಕ್ಕದಾಗಿ ಇಲ್ಲಿ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತೀನಿ. 1993 ಅಲ್ವಾ, ಇನ್ ಕೇಸ್ ಏನಾದರೂ ಕ್ಯಾಂಡಿಡೇಟು 1992 ಇದ್ದಾನೆ ಇದೇ ಡೇಟ್ಗೆ, ಸೊ ಬರಲ್ಲ, ಯಾಕಂದರೆ 33 ಕ್ರಾಸ್ ಆಗಿರುತ್ತೆ. ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ಬೋದು ನೀವು. ಇನ್ ಕೇಸ್ ನಾನು 1994 ಇದ್ದೀನಿ ಸರ್, ಬರುತ್ತೆ, ಯಾಕಂದರೆ 1993 ಕೊಟ್ಟಿರೋದು. 1993 ಹಿಂದೆ ಅಂದರೆ 91, 92, 90, 89 ಇವರೆಲ್ಲ ಬರಲ್ಲ. ಇನ್ ಕೇಸ್ ಯಾವಾಗ ಜನರಲ್ ಮೆರಿಟ್ ಆಗಿದ್ದರೆ, ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಆಗಿದ್ದರೆ. ಅದೇ ನಿಮ್ದು ಏನಾದರೂ OBC ಬಂತು ಅಂದರೆ ಇಲ್ಲಿ ನೋಡಿ 90 ಅಂದರೆ +3 ಇಯರ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇದು ಜನರಲ್ ಆಗಿ ಇರುವಂಥ ಏಜ್ ಇದು. 33 ಇಯರ್ಸ್ ಜನರಲ್ ಮೆರಿಟ್ ಅವ್ರು ಕೊಟ್ಟರೆ GM ಅವ್ರಿಗೆ, ಅಲ್ಲಿಂದ 3 ಇಯರ್ಸ್ 36 ಕೊಡ್ತಾರೆ. ಆದಮೇಲೆ ಅಲ್ಲಿಂದ 5 ಇಯರ್ಸು ಇವರು ಕೊಡ್ತಾರೆ, ಯಾರಿಗೆ 38 SC STಗೆ. ಹಾಗಾಗಿ ನಿಮ್ಗೆ ಇಲ್ಲಿ ನೋಡಿ 1988 SC ST ಅವ್ರಿಗೆ, ಇದು ಯಾರಿಗೆ OBC. NLC ಅಂತ ಕೊಟ್ಟಿದ್ದಾರಲ್ಲ, ನಾನ್ ಕ್ರಿಮಿನಲ್ ಏರ್ ಅಂತ ಅರ್ಥ. ಸೊ ಯಾರೆಲ್ಲ ಇಲ್ಲಿ 1990 ಅಂದರೆ 19 ಇನ್ ಕೇಸ್ ನಾವು ಕ್ಯಾಂಡಿಡೇಟು OBC ಕ್ಯಾಂಡಿಡೇಟ್ ಇದ್ದೀನಿ ಸರ್, ನಾನು OBC ಕ್ಯಾಂಡಿಡೇಟ್ ಇದ್ದೀನಿ, ನಂದು ಡೇಟ್ ಆಫ್ ಬರ್ತ್ ಬಂದು ಯಾವ ವರ್ಷ ಅಂದರೆ 1989 ಇದೆ ಸರ್, ನಂದು OBC ಕ್ಯಾಟಗಿರಿ 1989 ಇದೆ, ನಾನು ಎಲಿಜಿಬಲ್ ಇದ್ದೀನಿ ಅಂದರೆ ನೀವು ಎಲಿಜಿಬಲ್ ಇರಲ್ಲ, ಯಾಕಂದರೆ ನಿಮ್ಮದು 30 ಇದೇನು ಈ ಒಂದು ಏಜ್ ಲಿಮಿಟು ಕ್ರಾಸ್ ಆಗೋಗಿರುತ್ತೆ. ಅದೇ ರೀತಿಯಲ್ಲಿ SC ST ಅವರು ಅಷ್ಟೇ 1988 ಒಳಗಡೆ 1988 ಮೇಲ್ಗಡೆ ಇರೋಂಥವ್ರು ಎಲ್ಲರೂ ಅಪ್ಲೈ ಮಾಡ್ಬೋದು. ಅದ್ರ ಮೇಲ್ಗಡೆ ಇರೋರು ಅಂದರೆ 1988 ಅಂದರೆ 1987, 1986 ಇವರು ಇನ್ಎಲಿಜಿಬಲ್ ಆಗಿರ್ತಾರೆ. ಸೊ ಇದನ್ನು ಭಾಳ ಇಂಪಾರ್ಟೆಂಟು, ಇದನ್ನು ನೋಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅದಾಗಿ ನಂತರ ಇನ್ ಕೇಸ್ ನಾನು ರಿಲ್ಯಾಕ್ಸೇಷನ್ ಕ್ಲೈಮ್ ಮಾಡ್ತೀನಿ ಸರ್ ಅಂದರೆ ಅವ್ರಿಗೆ ಎಷ್ಟೆಷ್ಟು ಇರುತ್ತೆ. SC STಗೆ ಏಜ್ ರಿಲ್ಯಾಕ್ಸೇಷನ್ 5 ಇಯರ್ಸ್ ಇರುತ್ತೆ, OBC ಅವರಿಗೆ 3 ಇಯರ್ಸ್ ಇರುತ್ತೆ. ಅದಾಗಿ ನಂತರ EWS ಕೊಟ್ಟೇನಿಲ್ಲ, ಇಲ್ಲಿ PWD ಕ್ಯಾಂಡಿಡೇಟ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ ಹೋಗುತ್ತೆ ಇದು. ಇನ್ ಕೇಸ್ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡಿದ್ರೆ ನೀವು ನಿಮ್ಮ ಕ್ಯಾಟಗಿರಿಯಲ್ಲಿ ಮಾತ್ರ ತೊಗೊಳ್ಳೋಕೆ ಚಾನ್ಸಸ್ ಇರುತ್ತೆ, ಜನರಲಲ್ಲಿ ಕ್ಲೇಮ್ ಮಾಡುವಂಥ ಅವಕಾಶ ಇರುವುದಿಲ್ಲ. ಅದನ್ನು ನೆನಪಿಟ್ಕೊಳ್ಬೇಕು ನೀವು ಏಜ್ ರಿಲ್ಯಾಕ್ಸೇಷನ್. ಅದೇ ರೀತಿಯಲ್ಲಿ ಇಲ್ಲಿ ನಾ ಎಜುಕೇಷನಲ್ ಕ್ವಾಲಿಫಿಕೇಷನ್ ನಿಮ್ಗೆ ಹೇಳಿದ್ದೇನೆ, ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಹೇಳಿಲ್ಲ ಇಲ್ಲಿ. ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ ಕೊನೆಯದಾಗಿ ಕೊಟ್ಟಿದ್ದಾರೆ, ಅಲ್ಲಿ ನಾವು ನೋಡೋಣ. ಇಲ್ಲಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಡೀಟೇಲ್ಸು. ನಾವು ಇಲ್ಲಿವರೆಗೆ ಏನು ನೋಡಿದ್ವಿ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ವೇಕೆನ್ಸಿ ಎಷ್ಟಿದ್ದಾವೆ, ಅದಾಗಿನ ನಂತರ ಏಜ್ ಲಿಮಿಟ್ ಏನಂತ ನೋಡೋದು. ಈಗ ಫೀಸ್ ಎಷ್ಟಿದೆ ಏನಂತ ನೋಡೋಣ. ಫೀಸ್ ಬಗ್ಗೆ ಬಂದರೆ ಇಲ್ಲಿ ನೋಡಿ, ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ಕ್ಯಾಟಗರೀಸ್ ಮೆನ್ಷನ್ಡ್ ಇನ್ ಸೀರಿಯಲ್ ನಂಬರ್ 2 ಅಂದರೆ ಇದರಲ್ಲಿ ಮೆನ್ಷನ್ ಮಾಡಿರೋಂಥ ಕ್ಯಾಂಡಿಡೇಟ್ಸ್ ಯಾರ್ಯಾರು, SC ST, ಎಕ್ಸ್ ಸರ್ವಿಸ್ ಮೆನ್, PWBD ಕ್ಯಾಂಡಿಡೇಟ್ಸು, ಫೀಮೇಲು, ಟ್ರಾನ್ಸ್ಜೆಂಡರು, ಮೈನಾರಿಟೀಸು ಹಾಗೂ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಮ್ಮಿ. ಈ ಕ್ಯಾಂಡಿಡೇಟ್ಸು 500 ರೂಪಾಯಿ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಇವರು ಬಿಟ್ಟು ಅಂದರೆ ಈ ಒಂದು ಸೀರಿಯಲ್ ನಂಬರಲ್ಲಿ ಬರ್ತಿದ್ದಾರಲ್ಲ ಟ್ರಾನ್ಸ್ಜೆಂಡರು, ಫೀಮೇಲಿ, ಇವರೆಲ್ಲ ಬಿಟ್ಟು ಇನ್ನು ಯಾರೇ ಇದ್ರೂ ಅವರು 500 ರೂಪಾಯಿ ಪೇ ಮಾಡೋಕ್ಕೆ. ಈ 500 ರೂಪಾಯಲ್ಲಿ ನಿಮಗೆ 400 ರೂಪಾಯಿ ರಿಫಂಡಬಲ್ ಆಗುತ್ತೆ, ಯಾವಾಗ ನೀವು ಫಸ್ಟ್ ಸ್ಟೇಜ್ ಅಟೆಂಡ್ ಮಾಡಿದ್ರೆ ಮಾತ್ರ. ಸೊ ಫಸ್ಟ್ ಸ್ಟೇಜ್ ಅಟೆಂಡ್ ಮಾಡಿದ್ರೆ ಅಂದರೆ ನಿಮಗೆ ಕಟ್ಟಿರೋಂಥ 500 ರೂಪಾಯಿನಲ್ಲಿ 100 ರೂಪಾಯಿ ಫೀಸು ಡಿಡಕ್ಷನ್ ಮಾಡ್ಕೊಳ್ತಾರೆ. ಇಲ್ಲಿ ನೋಡಿ, ಔಟ್ ಆಫ್ ದಿಸ್ ಫೀಸ್ 500 ಆ್ಯನ್ ಅಮೌಂಟ್ ಆಫ್ 400 ಶೆಲ್ ಬಿ ರಿಫಂಡೆಡ್ ಡಿಡಕ್ಟಿಂಗ್ ಬ್ಯಾಂಕ್ ಚಾರ್ಜಸ್ ಅಪ್ಲಿಕೇಬಲ್ ಆನ್.
ಸೊ ನೀವು ಫಸ್ಟ್ CBT ಅಟೆಂಡ್ ಮಾಡಿದ ನಂತರ 500 ರೂಪಾಯಿಲಿ ನಿಮಗೆ 400 ರೂಪಾಯಿ ಏನಾಗುತ್ತೆ ರಿಫಂಡ್ ಆಗುತ್ತೆ. ಇದು ಹೆಂಗೆ ರಿಫಂಡ್ ಆಗುತ್ತೆ ಅಂದರೆ ನೀವು ಪೇ ಮಾಡುವಾಗ ಬ್ಯಾಂಕ್ ಡೀಟೇಲ್ಸ್ ಕೊಡ್ತಾರೆ, ಆ ಬ್ಯಾಂಕ್ಗೆ ಅಮೌಂಟ್ ಏನಾಗುತ್ತೆ ರಿಫಂಡ್ ಆಗಿರುತ್ತೆ. ಅದಾಗಿದ ನಂತರ ಇನ್ನೊಂದು ಇಲ್ಲಿದೆ ನೋಡಿ 250 ರೂಪಾಯಿ. ಇದು ಯಾರು ಸರ್ ಅಂತಂದರೆ ಇಲ್ಲಿ ನೋಡಿ ಇಲ್ಲೆಲ್ಲ ಮೆನ್ಷನ್ ಮಾಡಿದಾರಲ್ಲ SC ST ಎಕ್ಸ್ ಸರ್ವಿಸ್ ಮೆನ್ನು, PWBD ಕ್ಯಾಂಡಿಡೇಟ್ಸು, ಟ್ರಾನ್ಸ್ಜೆಂಡರ್ ಇರ್ಬೋದು, ಫೀಮೇಲ್ ಕ್ಯಾಂಡಿಗರೀಸ್ ಇರ್ಬೋದು, ಮತ್ತು ಮೈನಾರಿಟೀಸ್ ಇರ್ಬೋದು, ಅದು ಹಾಗೂ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರು ಇರ್ಬೋದು. ಸೊ ಇವರೆಲ್ಲರಿಗೂ ಕೇವಲ 250 ರೂಪಾಯಿ ಇರುತ್ತೆ. 250 ರೂಪಾಯಿನಲ್ಲಿ ನಿಮಗೆ ರಿಫಂಡಬಲ್ ಫೀಸು ಇದೆ. ಇಲ್ಲಿ ನೋಡಿ ದಿಸ್ ಫೀ ಆಫ್ 200 ಶೆಲ್ ಬಿ ರಿಫಂಡೆಡ್ ಡೈಲಿ. ಟೋಟಲಾಗಿ ನೀವು 250 ರೂಪಾಯಿ ಕಟ್ಟಿದ್ರೆ ಬ್ಯಾಂಕ್ ಚಾರ್ಜಸ್ ಇಟ್ಟುಕೊಂಡು ಶೆಲ್ ಬಿ ರಿಫಂಡೆಡ್ ಬೈ ಡೈಲಿ ಬ್ಯಾಂಕ್ ಚಾರ್ಜಸ್ ಆ್ಯಸ್ ಅಪ್ಲಿಕಬಲ್. ಸೊ ಬ್ಯಾಂಕ್ ಚಾರ್ಜಸ್ ಇಟ್ಕೊಂಡು ಇನ್ನು ಉಳಿಕಿರೋ ಅಮೌಂಟ್ನ ನಿಮಗೆ ರಿಫಂಡ್ ಮಾಡ್ತಾರೆ. ಅದೆಷ್ಟು ಏನಂತೇಳಿ ನಿಮಗೆ RBI ಅವ್ರು ಮುಂದಿನ ದಿನಗಳಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ. ನೋಡಿ ಓನ್ಲಿ ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ CBT 1 ವಿಲ್ ಗೆಟ್ ರಿಫಂಡ್. ಸೊ ಯಾರೆಲ್ಲ ಕೇವಲ CBT 1 ಅಟೆಂಡ್ ಮಾಡ್ತಾರೆ, ಫೀಸ್ ಕಟ್ಟಿದೆ, ಅಪ್ಲಿಕೇಶನ್ ಹಾಕಿದೆ, ಅಟೆಂಡ್ ಮಾಡಿಲ್ಲ, ಫೀಸ್ ಬರುತ್ತಾ ಅಂದರೆ ಬರಲ್ಲ. ಫೀಸ್ ಕಟ್ಟಿರ್ತೀರ, ಅಪ್ಲಿಕೇಶನ್ ಹಾಕಿರ್ತೀರ, ಅದೇ ರೀತಿಯಲ್ಲಿ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿ ಬಂದರೆ ಮಾತ್ರ ನಿಮಗೆ ಫೀಸ್ ಏನಾಗುತ್ತೆ ರಿಫಂಡ್ ಆಗುತ್ತೆ. ಸೊ ಇದ್ರ ಬಗ್ಗೆ ಒಂದು ಜ್ಞಾನ ಇರಲಿ, ಇದ್ರ ಬಗ್ಗೆ ಒಂದು ನೀವು ಅವೇರ್ ಆಗಿರಬೇಕು. ಯಾಕಂದರೆ ಫೀಸ್ ರಿಫಂಡ್ ಆಗುತ್ತಾ ಇಲ್ಲ ಅನ್ನೋ ಬಗ್ಗೆ ಗೊತ್ತಿರಬೇಕು. ಯಾರು ಫೀಸ್ ಕಟ್ಟಬೇಕು, ಎಷ್ಟು ಫೀಸ್ ಕಟ್ಟಬೇಕು ಅನ್ನೋದನ್ನು ನಿಮ್ಗೆ ಗೊತ್ತಿರಬೇಕು. ಅದಾಗಿ ನಂತರ ಮೋಡ್ ಆಫ್ ಫೀ ಪೇಮೆಂಟ್ ನಿಮಗೆಲ್ಲ ಗೊತ್ತಿರುತ್ತೆ, ಆನ್ಲೈನ್ ಮುಖಾಂತರ ಪೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗೋಣ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ರಿಫಂಡ್ ಬಗ್ಗೆ, ರಿಫಂಡ್ ಆಫ್ ಎಕ್ಸಾಮಿನೇಷನ್ ಫೀ ಇಲ್ಲಿ ಹೇಳಿದ್ದಾರೆ ಓನ್ಲಿ ಫಾರ್ ದೋಸ್ ಅಟೆಂಡಿಂಗ್ CBT 1. CBT ಅವ್ರನ್ನ ಅಟೆಂಡ್ ಮಾಡಿದ್ರೆ ಮಾತ್ರ ನಿಮಗೆ ಫೀ ಬರುತ್ತೆ. ಇಲ್ಲಿ ಫಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ, ಆಲ್ ಕ್ಯಾಂಡಿಡೇಟ್ಸ್ ಮಸ್ಟ್ ಕ್ಲಿಯರ್ಲಿ ಮೆನ್ಷನ್ ದಿ ಬ್ಯಾಂಕ್ ಡೀಟೇಲ್ಸ್ ಲೈಕ್ ಯಾವುದ್ಯಾವುದು ನೇಮ್ ಆಫ್ ದಿ ಬ್ಯಾಂಕ್, ಅಕೌಂಟ್ ಹೋಲ್ಡರ್ ನೇಮು ಮತ್ತು ಅಕೌಂಟ್ ನಂಬರು, IFSC ಕೋಡ್. ಈ ಡೀಟೇಲ್ಸ್ನ ಕ್ಲಿಯರಾಗಿ ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ಡೀಟೇಲ್ಸ್ನ ಎಂಟ್ರಿ ಮಾಡಿ. ಹಾಗಿದ್ದಾಗ ಮಾತ್ರ ನಿಮ್ಮ ಫೀಸು ನಿಮಗೆ ರಿಫಂಡ್ ಆಗುತ್ತೆ. ಹೇಳಿದ್ನಲ್ವಾ 400 ರೂಪಾಯಿ ಮತ್ತು 200 ರೂಪಾಯಿ SC ST ಅವರಿಗೆ ಮತ್ತು ಜನರಲ್ ಮೆರಿಟ್ ಅವರಿಗೆ ರಿಫಂಡ್ ಆಗುತ್ತೆ, ನೀವು ಅಟೆಂಡ್ ಮಾಡಿದ್ರೆ ಮಾತ್ರ. ಅದರಲ್ಲಿ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕುವಾಗ ಎಲ್ಲ ಡೀಟೇಲ್ಸ್ನ ಕ್ಲಿಯರಾಗಿ ಕೊಡಿ. ಕ್ಲಿಯರಾಗಿ ಕೊಟ್ಟರೆ ಮಾತ್ರ ನಿಮಗೆ ಬರುತ್ತೆ. ಇನ್ ಕೇಸ್ ಇಂಪ್ರಾಪರ್ ಡೀಟೇಲ್ಸ್ ಕೊಟ್ಟಿದೆ ಫೀಸ್ ಹೊರಟೋಯ್ತು ಅಂತ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕಡೆ ಹೋಗೋಣ, ನೆಕ್ಸ್ಟ್ ಪಾಯಿಂಟ್ ಕಡೆಗೆ. ಇನ್ನು ರಿಕ್ರೂಟ್ಮೆಂಟ್ ಪ್ರಾಸೆಸ್ ಬಗ್ಗೆ ನೋಡ್ಕೊಳ್ಳೋದಾದರೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ ನೋಡಿ. ಇಲ್ಲಿ ನೋಡಿ ಇದು ಕೇವಲ ಆನ್ಲೈನ್ ಎಕ್ಸಾಮಿನೇಷನ್ ಆಗಿರುತ್ತೆ, ನಿಮಗೆ ಪೆನ್ ಪೇಪರ್ ಟೆಸ್ಟ್ ಆಗಿರಲ್ಲ, ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಅಂದರೆ CBT ಟೆಸ್ಟ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಇದರೊಳಗಡೆ ಏನೇನು ಇರುತ್ತಪ್ಪ ಈ ರಿಕ್ರೂಟ್ಮೆಂಟ್ ಪ್ರಾಸೆಸಲ್ಲಿ ಅಂತ ನೋಡೋದಾದರೆ, ಒಂದು CBT 1 ಇರುತ್ತೆ, ಸ್ಟೇಜ್ 1, ಸ್ಟೇಜ್ 2 CBT 2 ಅಂತ ಹೇಳ್ತೀವಿ. ಕೆಲವು ಪೋಸ್ಟ್ಗಳು ನಾವೇನು ಮೆನ್ಷನ್ ಮಾಡಿದ್ವಲ್ಲ, ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್, ಸ್ಟೇಷನ್ ಮಾಸ್ಟ್ರು, ಗೂಡ್ಸ್ ಮ್ಯಾನೇಜರು ಮತ್ತು ಟೈಪಿಸ್ಟ್ ಪೋಸ್ಟು, ಅವರಿಗೆ ಸ್ಕಿಲ್ ಟೆಸ್ಟ್ ಇದ್ದಾವೆ. ಸೊ ಕೆಲವು ವೇಕೆನ್ಸಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಅಂದರೆ CBAT ಅಂತ ಹೇಳ್ತೀವಿ, ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತೇಳಿ. ಇನ್ನು ಕೆಲವರಿಗೆ ಸ್ಕಿಲ್ ಟೆಸ್ಟ್ ಅಂದರೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ಯಾರಿಗಂತ ಮುಂದೆ ನೋಡೋಣ. ಸೊ ಕೆಲವರಿಗೆ ಸ್ಕಿಲ್ ಟೆಸ್ಟು ಆದಮೇಲೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್. ಹೇಳಬೇಕಂದ್ರೆ ಇಲ್ಲಿ ಏನೇನಿರುತ್ತೆ ಅಂದರೆ CBT 1, CBT 2 ಇದು ಎಲ್ಲರಿಗೂ ಕಾಮನು. ಕೆಲವು ಪೋಸ್ಟ್ಗೆ ಯಾವುದೋ A ಕ್ಯಾಟಗರಿ ಪೋಸ್ಟು, B ಕ್ಯಾಟಗರಿ ಪೋಸ್ಟ್ ಅಂತ ಇಟ್ಕೊಳ್ಳೋಣ. A ಕ್ಯಾಟಗರಿ ಪೋಸ್ಟ್ಗೆ CBAT ಅಂತ ಬರುತ್ತೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟು. ಅದೇ ರೀತಿಯಲ್ಲಿ ಕೆಲವು ಪೋಸ್ಟ್ಗೆ ಅಂದರೆ ಕ್ಯಾಟಗರಿ B ಅಲ್ಲಿ ಬರುವಂಥದ್ದಕ್ಕೆ CBT 1 ಕಾಮನ್ ಆಗಿರುತ್ತೆ, CBT 2 ಕಾಮನ್ ಆಗಿರುತ್ತೆ. ಇಲ್ಲಿ ಸ್ಕಿಲ್ ಟೆಸ್ಟ್ ಇರುತ್ತೆ, ಅಂದರೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ಸೊ ಇದು ಮುಂದೆ ಯಾರಿಗೆ ಬರುತ್ತೆ ಅಂತ ನೋಡೋಣ. ಇವೆರಡು ಕಂಪ್ಲೀಟ್ ಆದವು, ಈ 3 ಹಂತಗಳು ಕಂಪ್ಲೀಟ್ ಆಯ್ತು ಅಂದರೆ ನಿಮ್ಗೆ ಇನ್ನು ನೆಕ್ಸ್ಟ್ ಏನು ಬರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರುತ್ತೆ. ಅದಾಗಿ ನಂತರ ಮೆಡಿಕಲ್ ಚೆಕಪ್ ಇರುತ್ತೆ. ಇಷ್ಟು ಕಂಪ್ಲೀಟ್ ಆಯ್ತು ಅಂದರೆ ನಿಮ್ಮ ಪ್ರಾಸೆಸ್ ಕಂಪ್ಲೀಟ್ ಆದಂಗೆ. ಇನ್ನು ನೆಕ್ಸ್ಟ್ ನೋಡೋಣ ಎಕ್ಸಾಮ್ ಫಾರ್ಮೇಟ್ ಏನಿದೆ ಅಂತ ಹೇಳಿದೆ. ಅದರಲ್ಲಿ ನೋಡಿ CBT 1ನಲ್ಲಿ ಇದು ಎಷ್ಟು ಮಾರ್ಕ್ಸ್ಗೆ ಎಷ್ಟು ಟೈಮ್ ಲಿಮಿಟ್ಗಿದೆ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ನೋಡಿ CBT 1 ಕಾಮನ್ ಫಾರ್ ಆಲ್ ನೋಟಿಫಿಕೇಷನ್ ಪೋಸ್ಟು. ಏನೆಲ್ಲ ವೇಕೆನ್ಸೀಸ್ ಕಾಲ್ ಮಾಡಿದೆ ನಾನು ಹೇಳಿದ್ನಲ್ಲ, ಕ್ಯಾಟಗರಿ A ಕ್ಯಾಟಗರಿ B ಅಂತ ತೊಗೊಂಡ್ರೆ ಕ್ಯಾಟಗರಿ ಎನಲ್ಲೂ ಕ್ಯಾಟಗರಿ ಬಿನಲ್ಲಿ ಎರಡಕ್ಕೂ CBT 1 CBT 2 ಕಾಮನ್ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಬರೀಲೇಬೇಕಾಗಿರುವಂಥ ಪರೀಕ್ಷೆ ಇದು ಟೋಟಲಾಗಿ 90 ನಿಮಿಷ ಎಕ್ಸಾಮಿನೇಷನು. ಏನೇನಿರುತ್ತಪ್ಪ ಅಂದರೆ ಜನರಲ್ ಅವೇರ್ನೆಸ್, ಮ್ಯಾಥಮೆಟಿಕ್ಸ್, ರೀಸನಿಂಗ್ ಇರುತ್ತೆ. ಜನರಲ್ ಅವೇರ್ನೆಸ್ 40 ಮಾರ್ಕು, ಮ್ಯಾಥಮೆಟಿಕ್ಸ್ 30 ಮಾರ್ಕು, ರೀಸನಿಂಗ್ 30 ಮಾರ್ಕು, ಒಟ್ಟಾರೆ 100 ಮಾರ್ಕಿಗಿರುತ್ತೆ. ಸೊ ಎಷ್ಟು ಮಾರ್ಕ್ಸು, 100 ಮಾರ್ಕ್ಸು, 100 ಕ್ವಶನ್ಸ್ ಕೂಡ. ಟೈಮ್ ಲಿಮಿಟ್ ಎಷ್ಟು, 90 ಮಿನಿಟ್ಸ್ ಇರುತ್ತೆ. ಇಲ್ಲಿ ನೋಡಿ ದ ಎಕ್ಸಾಮಿನೇಷನ್ ಡ್ಯೂರೇಷನ್ ವಿಲ್ ಬಿ 120 ಮಿನಿಟ್ಸ್ ಫಾರ್ ದಿ ಕ್ಯಾಂಡಿಡೇಟ್ಸ್ ಹೂ ಆರ್ ಎಲಿಜಿಬಲ್ ಫಾರ್ ದಿ ಅದು ಬೇಡ, ಇದು 120 ಮಿನಿಟ್ಸ್ ಏನಿದೆ ಇದು ನಮ್ಮದಲ್ಲ, ಇದು ಬೇರೆ ಕ್ಯಾಟಗಿರಿಯಲ್ಲಿ ಬರೋಂಥವ್ರಿಗೆ. ಸೊ ಜನರಲ್ ಆಗಿರೋಂಥವ್ರು ನಾವು, ಅವ್ರಿಗೆ ಟೈಮ್ ಲಿಮಿಟ್ ಎಷ್ಟು, 90 ಮಿನಿಟ್ಸ್. ಸೊ 90 ಮಿನಿಟ್ಸ್ ಟೈಮ್ ಲಿಮಿಟು, 100 ಕ್ವಶನ್ಸ್ ಇರುತ್ತೆ. ಸಿಲೆಬಸ್ ಕೂಡ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ. ಅದಾಗಿ ನಂತರ ಇದರೊಳಗಡೆ ಇನ್ನೊಂದು ವೆರಿ ಇಂಪಾರ್ಟೆಂಟು ನೋಟ್ ಮಾಡಬೇಕಾಗಿರುವಂಥ ಪಾಯಿಂಟು, ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಇಲ್ಲ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಎಷ್ಟು 1/3 ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಸೊ CBT 1 ಏನಿದೆಯಲ್ಲ ಇದು ಜಸ್ಟ್ ಸ್ಕ್ರೀನಿಂಗ್ ಟೆಸ್ಟು. ಇದರಲ್ಲಿ ಬಂದಿರುವಂಥ ಮಾರ್ಕ್ಸ್ ನಿಮಗೆ ಫೈನಲ್ ಲಿಸ್ಟಲ್ಲಿ ಶಾರ್ಟ್ ಲಿಸ್ಟ್ ಮಾಡೋದಕ್ಕೆ ಕನ್ಸಿಡರ್ ಮಾಡಲ್ಲ. ಬಟ್ ಫಸ್ಟ್ CBT 1ನಲ್ಲಿ ಗಳಿಸಿರುವಂಥ ಅಂಕಗಳ ಆಧಾರದ ಮೇಲೆ CBT 2ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ CBT 1ನಲ್ಲಿ ನೀವು ಬೆಸ್ಟ್ ಆಫ್ ದಿ ಬೆಸ್ಟ್ ಸ್ಕೋರ್ ಮಾಡಿ, ಎಷ್ಟು ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ತಾರೋ ಅಷ್ಟು ಬೆಸ್ಟ್ ಮಾಡಿದ ಮೇಲೆ ಅದ್ರ ಬೇಸಿಸ್ ಮೇಲೆ ಏನು ಮಾಡ್ತಾರೆ, ಮೆರಿಟ್ನ ಪ್ರಿಪೇರ್ ಮಾಡಿಕೊಂಡು ಆ ಮೆರಿಟ್ ಬೇಸಿಸ್ ಮೇಲೆ CBT 2ಗೆ ಅಲೋ ಮಾಡ್ತಾರೆ.
CBT2 ಏನಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ CBT1ಗೆ ಏನೇನು ಸಿಲೆಬಸ್ ಇದೆ, ಮ್ಯಾಥಮೆಟಿಕ್ಸ್, ರೀಸನಿಂಗ್ ಹಾಗೂ ಅವೇರ್ನೆಸ್ ಏನೇನು ಸಿಲೆಬಸ್ ಅಂತ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದು ನೋಟ್ ಮಾಡಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇದು ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಎಷ್ಟು ಬರಲೇಬೇಕು ನೀವು ನೋಡಿ. URಗೆ 40%, EWSಗೆ 40%, OBC ಅವರಿಗೆ 30%, SC STಗೆ 30%, SCಗೆ 30%, STಗೆ 25%. ವೆರಿ ವೆರಿ ಇಂಪಾರ್ಟೆಂಟ್ ಇದು ರಿಲ್ಯಾಕ್ಸೇಷನ್. ಇಷ್ಟು ಪರ್ಸೆಂಟ್ ಮಿನಿಮಮ್ ಬರಲೇಬೇಕು. ಸೊ ನೀವು ಎಕ್ಸಾಮಲ್ಲಿ 100 ಮಾರ್ಕ್ಸಿಗೆ ಬರೆದ್ರೆ ಇದೆಲ್ಲ ಸ್ಕೂಲ್ ಡೇಸಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ 35 ಅಲ್ವಾ. ಪಾಸ್ ಆದ್ರೇ ನಿಮಗೆ ಕ್ಲಾಸಲ್ಲಿ ರ್ಯಾಂಕ್ ಕೊಡೋಕ್ಕೆ ಸಾಧ್ಯತೆ ಆಗಿರುತ್ತೆ. ಆ ರ್ಯಾಂಕ್ ಬೇಸಿಸ್ ಮೇಲೆ ಪ್ರೈಸಸ್ಸು. ಅದೇ ರೀತಿಯಲ್ಲಿ ಇಲ್ಲಿನೂ ಅಷ್ಟೇ. ಇಲ್ಲೇನಂದರೆ ನೀವು ಎಕ್ಸಾಮ್ ಬರ್ತಿದ್ದಾರಂದರೆ ಮಿನಿಮಮ್ ಪಾಸ್ ಆಗೋದಕ್ಕೆ ಇಷ್ಟು % ಮಾರ್ಕ್ಸ್ ಬರಲೇಬೇಕು. ಜನರಲ್ ಅವ್ರು 40 ಮಾರ್ಕ್ ಬರಲೇಬೇಕು, EWS ಅವ್ರು 40 ಮಾರ್ಕು, OBC ಅವರು 30 ಮಾರ್ಕ್ ಬರಲೇಬೇಕು, SC ಅವರು 30, ST ಅವರು 25 ಮಾರ್ಕ್. ಇದು ಬಂದಿದ್ದ ನಂತರ ಅದ್ರ ಬೇಸಿಸ್ ಮೇಲೆ ಅದು ಬಂದಿದ್ದ ನಂತರ ಎಲ್ಲರದು ಶಾರ್ಟ್ ಲಿಸ್ಟ್ ಆಗಿದ ನಂತರ ಅದರೊಳಗಡೆ 15 ಟೈಮ್ಸು ಸೆಕೆಂಡ್ ರೌಂಡಿಗೆ ಕನ್ಸಿಡರ್ ಮಾಡ್ತಾರೆ ಕ್ಯಾಟಗರಿ ವೈಸ್. ಸೊ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಇಲ್ಲಿದೆ, ಇದು ಗಮನದಲ್ಲಿರಲಿ. KPTCL ಯಾರೆಲ್ಲ ಬರೆದಿದ್ದಾರೆ KEದಲ್ಲಿ ಅವ್ರಿಗೆಲ್ಲ ಇದ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ. KPSCನಲ್ಲಿ ಇನ್ನೂ ಈ ಥರ ರೂಲ್ ತಂದಿಲ್ಲ, ಮುಂದಿನ ದಿನಗಳಲ್ಲಿ ಅದನ್ನಲ್ಲೂ ತರ್ಬೋದು. ಇನ್ನು ನೆಕ್ಸ್ಟ್ CBT2 ನೋಡಿ. CBT2ಗೆ ಏನು ಮಾಡ್ತಾರೆ, 15 ಪಟ್ಟು ಏನು ವೇಕೆನ್ಸೀಸ್ ಇದೆ ಕ್ಯಾಟಗರಿ ವೈಸು, ಆ ಕ್ಯಾಟಗರಿ ವೈಸ್ ವೇಕೆನ್ಸೀಸ್ಗೆ 15 ಟೈಮ್ಸು ಸೆಕೆಂಡ್ ಸ್ಟೇಜಿಗೆ ಇಂಡೆಕ್ಟ್ ಮಾಡ್ಕೊಳ್ತಾರೆ. CBT1 ಯಾರೆಲ್ಲ ಕ್ವಾಲಿಫೈ ಮಾಡ್ತೀರಾ, ಕ್ವಾಲಿಫೈ ಮಾಡಿದ ನಂತರ ಆ ಬಂದಿರೋ ಲಿಸ್ಟಲ್ಲಿ ಕ್ಯಾಟಗರಿ ವೈಸು 15 ಟೈಮ್ಸ್ ಕ್ಯಾಟಗರಿ ವೈಸ್ ಎಷ್ಟು ವೇಕೆನ್ಸೀಸ್ ಇದೆ ಆ ವೇಕೆನ್ಸೀಸ್ಗೆ, ಇನ್ ಕೇಸ್ ನನಗೆ SCನಲ್ಲಿ 10 ವೇಕೆನ್ಸೀಸ್ ಇದ್ದರೆ SCನಲ್ಲಿ ಯಾರೆಲ್ಲ ಕ್ವಾಲಿಫೈ ಮಾಡಿರ್ತಾರೆ ಅದರಲ್ಲಿ ಮೆರಿಟ್ ಪ್ರಕಾರ 15 ಟೈಮ್ಸ್ ತೊಗೊಳ್ತಾರೆ. ಅಂದರೆ 150 ಜನನ CBT2ಗೆ ಅಲೋ ಮಾಡ್ತಾರೆ. ಓಕೆ, ಸೊ ಇದ್ರ ಬಗ್ಗೆ ಕನ್ಫ್ಯೂಷನ್ ಬೇಡ ನಿಮಗೆ. ಇದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತಂದರೆ ನೀವು ಕಾಲ್ ಮಾಡ್ಬೋದು ಅಥವಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ರಿಪ್ಲೈ ಕೊಡ್ತೀನಿ. ಅದೇ ರೀತಿಯಲ್ಲಿ ಸೊ ಸೆಕೆಂಡ್ ಸ್ಟೇಜ್ಗೆ ಏನೇನಿದೆ ಅಂತಂದರೆ ಸೇಮ್ ಥರನೇ, ಬಟ್ ಏನಂದರೆ ಇಲ್ಲಿ ನೋಡಿ ಟೈಮ್ ಲಿಮಿಟ್ 90, ಬಟ್ ನಂಬರ್ ಆಫ್ ಕ್ವಶನ್ಸು 120 ಇರುತ್ತೆ. ಓದ್ಸಲ ಎಷ್ಟಿತ್ತು, 90 ಮಿನಿಟ್ಸ್ ಇತ್ತು, 100 ಕ್ವಶನ್ಸ್ ಇತ್ತು ಅಲ್ವಾ. ಈಗ CBT2 ಅಲ್ಲಿ ಕೂಡ 90 ಮಿನಿಟ್ಸೇ ಇರುತ್ತೆ, ಬಟ್ 120 ಕ್ವಶನ್ಸ್ ಇರುತ್ತೆ. ಯಾವ್ಯಾವ ರೀತಿಯಲ್ಲಿ ಜನರಲ್ ಅವೇರ್ನೆಸ್ ನೋಡಿ, ಓದ್ಸಲ 40 ಇತ್ತು, ಈಗ 50 ಆಗಿದೆ. ಮ್ಯಾಥಮೆಟಿಕ್ಸ್ 30 ಇತ್ತು, 35 ಆಗಿದೆ. ರೀಸನಿಂಗ್ 30 ಇತ್ತು, 35 ಆಗಿದೆ. ಸೊ ಓವರಾಲ್ ಆಗಿ ನಿಮಗೆ 120 ಮಾರ್ಕ್ಸ್ ಇರುತ್ತೆ. ಸೊ ಟೈಮ್ ಲಿಮಿಟ್ ಎಷ್ಟು, 90 ಮಿನಿಟ್ಸ್. ಇದು CBT2. ಇದೇನಿದು CBT1 ಇದು. ಓಕೆ, ಇದ್ರ ಬಗ್ಗೆನೂ ಕ್ಲಿಯರ್ ಆಗೈತೆ. CBT1ಅಲ್ಲಿ ನೆಗೆಟಿವ್ ಇತ್ತು, CBT2ಅಲ್ಲೂ ನೆಗೆಟಿವ್ ಇರುತ್ತೆ, 1/3 ಇರುತ್ತೆ. ಅದಾಗಿದ ನಂತರ ಸಿಲೆಬಸ್ ಕೊಟ್ಟಿದ್ದಾರೆ ನೋಡಿ, ಸಿಲೆಬಸ್ನು ನೋಡ್ಕೊಳ್ಳಿ, ಸಿಲೆಬಸ್ ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಸೊ ಫಸ್ಟ್ ರೌಂಡಲ್ಲಿ ಏನು ತೊಗೊಂಡಿದ್ದಾರೆ ಮಾರ್ಕ್ಸು, ಅದು ಜಸ್ಟ್ ಸ್ಕ್ರೀನಿಂಗ್ ಅಂತ ಹೇಳಿದೆ. ಅದನ್ನು ಬೇಸಿಸ್ ಮೇಲೆ ನಿಮಗೆ CBT2 ಕಳಿಸಿದ್ರು. CBT2 ವೆರಿ 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 ಇಂಪಾರ್ಟೆಂಟ್. ಇಲ್ಲಿ ನೀವು ಏನು ಮಾರ್ಕ್ಸ್ ಗೇನ್ ಮಾಡ್ತೀರಾ, ಇದೇ ನಮಗೆ ಕನ್ಸಿಡರ್ ಮಾಡ್ಕೊಳ್ಳೋವಂಥ ಮಾರ್ಕ್ಸ್ ಆಗಿರುತ್ತೆ. CBT2ನಲ್ಲಿ ನಿಮ್ಗೇನು ಬಂದಿರುತ್ತೆ ಆ ಬಾಕ್ಸ್ ಬೇಸಿಸ್ ಮೇಲೇ ನಿಮ್ಗೇನು ಮಾಡ್ತಾರೆ, ಸ್ಕಿಲ್ ಟೆಸ್ಟು, ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟಿಗೆ ಕ್ವಾಲಿಫೈ ಮಾಡ್ತಾರೆ. ಸೊ ಇಲ್ಲೂ ಅಷ್ಟೇ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಇದೆ ನೋಡಿ. CBT1 ಕ್ಲಿಯರ್ ಆಯಿತಾ, ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಬಂದರೆ ಪಾಸ್ ಆದರೆ ಆ ಬೇಸಿಸ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಲಿಸ್ಟ್ ಔಟ್ ಮಾಡಿಬಿಟ್ಟು ಸೆಕೆಂಡ್ ರೌಂಡಿಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೆಕೆಂಡ್ ರೌಂಡ್ಗೆ ಹೋದ ನಂತರ CBT2ನಲ್ಲಿ ಕೂಡ ಅಷ್ಟೇ, ಏನು ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ತೊಗೊಳ್ಳೇಬೇಕು. ಆ ಮಿನಿಮಮ್ ಕಟ್ ಆಫ್ ಬಾಕ್ಸಸ್ ಮೇಲೆ ಲಿಸ್ಟ್ ಮಾಡ್ತಾರೆ. ಆ ಲಿಸ್ಟಲ್ಲಿ ಮತ್ತೇನು ಮಾಡ್ತಾರೆ, ಸ್ಕಿಲ್ ಟೆಸ್ಟ್ಗೆ ಹಾಗೂ CBITಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಎರಡರಲ್ಲೂ ಕೂಡ ಏನಾಗುತ್ತೆ, ನಾರ್ಮಲೈಸೇಷನ್ ಆಗೇ ಆಗುತ್ತೆ. ಇದ್ರ ಗಮನಕ್ಕಿರಬೇಕು. ಇಲ್ಲಿ ಯಾರ್ಯಾರಿಗೆ ಸ್ಕಿಲ್ ಟೆಸ್ಟ್ ಇರುತ್ತೆ ಅನ್ನೋದ್ರ ಬಗ್ಗೆನೂ ಡೀಟೇಲಾಗಿ ಕೊಟ್ಟಿದ್ದಾರೆ. ಇಲ್ಲಿ ಮುಂದೆ ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಹೇಳಿದ್ದಾರೆ ನೋಡಿ, ಸ್ಟೇಷನ್ ಮಾಸ್ಟ್ರು ಮತ್ತು ಟ್ರಾಫಿಕ್ ಅಸಿಸ್ಟೆಂಟ್ಗೆ ನಿಮಗೇನಿರುತ್ತೆ, ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಇದನ್ನು ನಾವು ಸೈಕೋಮೆಟ್ರಿ ಟೆಸ್ಟ್ ಅಂತಲೂ ಕರಿತೀವಿ. ಟ್ರೈನ್ ಆಪರೇಟರ್ಗೆ ಸೈಕೋಮೆಟ್ರಿ ಟೆಸ್ಟ್ ಇರುತ್ತೆ. ಅದೇ ರೀತಿಯಲ್ಲಿ ಟ್ರೈನ್ ಆಪರೇಟರ್ ಮತ್ತು ಸ್ಟೇಷನ್ ಮಾಸ್ಟರ್ಗೆ ಸೈಕೋಮೆಟ್ರಿ ಇರುತ್ತೆ. ಇಲ್ಲಿ ನಮಗೇನು ಮಾಡಿದ್ದಾರೆ, ಸ್ಟೇಷನ್ ಮಾಸ್ಟರ್ ಕೊಟ್ಟಿದ್ದಾರೆ ಹಾಗೂ ಟ್ರಾಫಿಕ್ ಅಸಿಸ್ಟೆಂಟ್ ಕೊಟ್ಟಿರೋ ಕಾರಣದಿಂದ ಇಲ್ಲಿ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್, ಅದರ ಅರ್ಥ ಸೈಕೋಮೆಟ್ರಿ ಟೆಸ್ಟು ಕೇವಲ ಇವೆರಡು ಪೋಸ್ಟಿಗೆ ಮಾತ್ರ ಇರುತ್ತೆ. ಸೊ ನೀವು ಯಾರೆಲ್ಲ ಸೆಕೆಂಡ್ ಸ್ಟೇಜಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ತೀರಾ, ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡು ಶಾರ್ಟ್ ಲಿಸ್ಟ್ ಆಗ್ತೀರಾ, ಅವ್ರಿಗೆ ಈ ಒಂದು ಟೆಸ್ಟು ಅಟೆಂಡ್ ಮಾಡಬೇಕಾಗುವಂಥ ಅವಶ್ಯಕತೆ ಇರುತ್ತೆ. ಅದಾಗಿ ನಂತರ ಇದರಲ್ಲಿ T ಸ್ಕೋರ್ ಅಂತ ತೊಗೊಳ್ತಾರೆ. ನೀವು ಯಾವಾಗ ಕ್ಲಿಯರ್ ಮಾಡ್ತೀರಾ, ಕ್ಲಿಯರ್ ಮಾಡಿದ ನಂತರ ನನಗೆ ಕಾಂಟ್ಯಾಕ್ಟ್ ಮಾಡಿ, ಅದರ ಡೀಟೇಲ್ಸ್ನ ನಾನು ನಿಮಗೆ ಕ್ಲಿಯರಾಗಿ ಶೇರ್ ಮಾಡ್ತೀನಿ. ಅದಾಗಿ ನಂತರ ನೋಡಿ, ನೆಕ್ಸ್ಟ್ ಇದಾಗಿದ ನಂತರ ಇನ್ನು ಕೆಲವರಿಗೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಸ್ಕಿಲ್ ಟೆಸ್ಟ್ ಯಾರಿಗೆ, ಸೊ ಯಾರೆಲ್ಲ ನೀವು CBIT ಕ್ಲಿಯರ್ ಮಾಡ್ತಾರೆ, CBIT ಆಗಿದ ನಂತರ ಮೆಡಿಕಲ್ ಚೆಕಪ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ ನಂತರ ಮೆಡಿಕಲ್ ಚೆಕಪ್ ಇರುತ್ತೆ. ಯಾವುದಾದ್ಮೇಲೆ ಒಂದು ತೊಗೊಳ್ತಾರೆ. ಅದಾಯ್ತು ಅಂದರೆ ಕಂಪ್ಲೀಟಾಗಿ ಅಪಾಯಿಂಟ್ ಆದಂಗೆ. ನೆಕ್ಸ್ಟ್ ಈಗ ನೋಡಿ, ಇಲ್ಲಿ ಇನ್ನೊಂದು ನಿಮಗೆ ಕ್ವಶನ್ ಬರುವಂಥದ್ದು ಏನಂದರೆ, ಸರ್ ಯಾರೆಲ್ಲ ಟ್ರಾಫಿಕ್ ಅಸಿಸ್ಟೆಂಟು ಮತ್ತು ಸ್ಟೇಷನ್ ಮಾಸ್ಟರ್ಗೆ ಅಟೆಂಡ್ ಮಾಡ್ತಾ ಇದ್ವಿ, ಅವರು CBT1 ಅಟೆಂಡ್ ಮಾಡ್ತೀವಿ. ನೀವು ಹೇಳ್ದಂಗೆ ಇದು ಕ್ವಾಲಿಫೈಯಿಂಗ್ ನೇಚರ್ ಅಂದರೆ ಓಕೆ, ಇದಾಯಿತು. ಇಲ್ಲಿ ಗಳಿಸಿರುವಂಥ ಮಾರ್ಕ್ಸ್ ಜಸ್ಟ್ ಕ್ವಾಲಿಫೈ ಆಗೋದಕ್ಕೆ, ಅಂದರೆ CBT2ಗೆ ಹೋಗೋದಕ್ಕಷ್ಟೇ. CBT2ಅಲ್ಲಿ ನೀವೇನು ಅಟೆಂಡ್ ಮಾಡ್ತೀರಾ, ಈ ಮಾರ್ಕ್ಸು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಇಲ್ಲಿ ನಾವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿದ್ವಿ. ಇಲ್ಲಿಂದ ನಾವು CBITಗೆ
ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟಿಗೆ ಶಾರ್ಟ್ ಲಿಸ್ಟ್ ಆದ್ವಿ ಸರ್. ಓಕೆ, ಇಲ್ಲಿ ಇವಾಗ ಇದು ನಮಗೆ ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತಂದರೆ ಇದರಲ್ಲೂ ಗಳಿಸುವಂಥ ಮಾರ್ಕ್ಸ್ ಇಂಪಾರ್ಟೆಂಟ್ ಅಂದರೆ ಹೌದು ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ಕ್ರಿಸ್ಟಲ್ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಈ ಪ್ಯಾರಾಗ್ರಾಫಲ್ಲಿ. ನೋಡಿ 70% ಏನು ಮಾರ್ಕ್ಸ್ ಇದೆಯಲ್ಲ ಅದು CBT 2 ಇಂದ ತೊಗೊಳ್ತಾರೆ. 30% ವೇಟೇಜ್ ಏನಿದೆಯಲ್ಲ ಅದು CBAT ಇಂದ ತೊಗೊಳ್ತಾರೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಸೊ ಇದಾಗಿ ನಂತರ ಈ ರೌಂಡಲ್ಲಿ ನಮಗೆಷ್ಟು ಇದರಲ್ಲಿ ಗಳಿಸಿರೋಂಥ ಮಾರ್ಕ್ಗಳಲ್ಲಿ 70% ಮಾರ್ಕ್ಸ್ ತೊಗೊತಾರೆ. ಇದರಲ್ಲಿ ಗಳಿಸಿರೋಂಥ ಮಾರ್ಕ್ಸಲ್ಲಿ 30% ತೊಗೊಂಡು ಟೋಟಲಾಗಿ 100% ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಇದ್ರ ಬೇಸಿಸ್ ಮೇಲೇ ನಿಮಗೆ DV ಮೆಡಿಕಲ್ ಚೆಕಪ್ ಬರೋದು. ಹಾಗಾಗಿ CBAT 2 CBT 2 CBAT ಇವೆರಡೂ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಅವೆರಡರ ಗಳಿಸುವಂಥ ಮಾರ್ಕ್ಸೇ ಎಕ್ಸಾಮಲ್ಲಿ ಯೂಸ್ ಆಗೋದು ಶಾರ್ಟ್ ಲಿಸ್ಟ್ ಮಾಡೋದು. ಈಗ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಇಲ್ದಂಗೆ ಯಾರಿಗೆ ಸ್ಕಿಲ್ ಟೆಸ್ಟ್ ಇರುತ್ತೆ, ಯಾರಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ನೋಡಿ, ನಮಗೆ ಕಮರ್ಷಿಯಲ್ ಕಮ್ ಟಿಪಿಕೆಟ್ ಗೂಡ್ಸ್ ಮ್ಯಾನೇಜರು, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು, ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರು, ಸ್ಟೇಷನ್ ಮಾಸ್ಟರ್, ಟ್ರಾಫಿಕ್ ಅಸಿಸ್ಟೆಂಟ್, ಇಷ್ಟು ಪೋಸ್ಟ್ಗೆ ನಮಗೆ ಕಾಲ್ ಮಾಡಿದ್ದೀವಿ ನೋಟಿಫಿಕೇಷನ್ 6/2025 ನೋಟಿಫಿಕೇಷನ್. ಇದರಲ್ಲಿ ನೋಡಿ CBT 1 CBT 2 ಈ ಎಲ್ಲ ಪೋಸ್ಟ್ಗೂ ಕಾಮನ್. ನಾನು ಹೇಳ್ದಂಗೆ ಯಾರು CBAT ಅಟೆಂಡ್ ಮಾಡಬೇಕು, ಯಾರು ಟೈಪಿಂಗ್ ಟೆಸ್ಟ್ ಅಟೆಂಡ್ ಮಾಡಬೇಕು ಅನ್ನೋದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಗೂಡ್ಸ್ ಮ್ಯಾನೇಜರ್ ಪೋಸ್ಟ್ ಏನಿದೆಯಲ್ಲ ಇದು ಯಾವುದೇ ಥರದ ಟೆಸ್ಟ್ ಬೇಕಾಗಿಲ್ಲ. ಜಸ್ಟ್ ನೀವು CBT 1 CBT 2 ಅಟೆಂಡ್ ಮಾಡ್ಕೊಂಡ್ರೆ ಮುಗೀತು. CBT 1 ಸ್ಕ್ರೀನಿಂಗ್ ಮಾಡ್ತಾರೆ, CBT 2ಗಾಗಿ CBT 2ನಲ್ಲಿ ಗಳಿಸಿರುವಂಥ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ ಗೂಡ್ಸ್ ಮ್ಯಾನೇಜರ್ ಪೋಸ್ಟ್ಗೆ. ಸೊ ಗೂಡ್ಸ್ ಮ್ಯಾನೇಜರ್ ಪೋಸ್ಟು CBT 2ನಲ್ಲಿ ಒಳ್ಳೆ ಸ್ಕೋರ್ ಮಾಡಿಬಿಟ್ರಂದರೆ ಮುಗೀತು, ಅವ್ರದ್ದು ಅಲ್ಲಿಗೆ ಪ್ರಾಸೆಸ್ ಮುಗೀತು. ಇನ್ನು ನೆಕ್ಸ್ಟ್ ಏನಿರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಚೆಕಪ್ ಇರುತ್ತೆ. ಇನ್ನು ನೆಕ್ಸ್ಟು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು ಹಾಗೂ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಈ 2 ವೇಕೆನ್ಸಿ ಇದೆಯಲ್ಲ ಇದಕ್ಕೆ ಸ್ಕಿಲ್ ಟೆಸ್ಟ್ ನೆಸೆಸರಿ ಆಗಿರುತ್ತೆ. ಸೊ ನೀವು ಟೈಪಿಂಗ್ ಟೆಸ್ಟ್ನ ಅಟೆಂಡ್ ಮಾಡಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಶಾರ್ಟ್ ಲಿಸ್ಟ್ ಆಗಿದ ನಂತರ RRB ಅವರು ನಿಮಗೆ ಮೇಲ್ ಮುಖಾಂತರ, ಫೋನ್ ಮುಖಾಂತರ ಕಮ್ಯುನಿಕೇಟ್ ಮಾಡ್ತಾರೆ. ಫೋನ್ ಮುಖಾಂತರ ಅಂದರೆ ಫೋನ್ ನಂಬರ್ಗೆ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡಲ್ಲ, ಮೆಸೇಜ್ ಮಾಡ್ತಾರೆ. ನೀವು ನೋಡ್ಕೊಳ್ತಾ ಇರಬೇಕು, ಎವ್ರಿಡೇ ಅಪ್ಡೇಟ್ ಆಗ್ತಾ ಇರಬೇಕು. ನೀವು ಮೇಲ್ನ ಐಡಿನೂ ಅಷ್ಟೇ ಎವ್ರಿಡೇ ಫ್ರೀಕ್ವೆಂಟಾಗಿ ಚೆಕ್ ಮಾಡ್ತಿರ್ಬೇಕು, ಅಟ್ಲೀಸ್ಟ್ ವೀಕಲ್ಲಿ ಟ್ವೈಸ್ ಆದರೂ ಚೆಕ್ ಮಾಡ್ಕೊಳ್ತಾ ಇರಬೇಕು. ಸೊ ಇಲ್ಲಿ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಇವೆರಡಕ್ಕೆ ಟೈಪಿಂಗ್ ಟೆಸ್ಟ್ ಇದೆ, ನೋಟ್ ಮಾಡಿ ಇಟ್ಕೊಳ್ಳಿ. ಅದಾಗಿ ನಂತರ ನೋಡಿ, ಇಲ್ಲಿ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ಗೆ ಯಾವುದೇ ಥರದ ಟೆಸ್ಟ್ ಇಲ್ಲ. ಸೊ ನಿಮಗೆ ಅರ್ಥ ಆಗಬೇಕಾಯ್ತಂದರೆ ಗೂಡ್ಸ್ ಮ್ಯಾನೇಜರು, ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಏನಿದೆಯಲ್ಲ CCTS ಇವೆರಡಕ್ಕೆ ಓನ್ಲಿ CBT 1 ಆ್ಯಂಡ್ CBT 2 ಮಾತ್ರ ಇರುತ್ತೆ. ಇಲ್ಲಿ CBT 2ನಲ್ಲಿ ಗಳಿಸುವಂಥ ಮಾರ್ಕ್ಸೇ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. CBT 1ನಲ್ಲಿ ಮಾಡೋದು ಕೇವಲ ಕ್ವಾಲಿಫೈಯಿಂಗ್ ನೇಚರ್ಗಾಗಿ, CBT 1ನಲ್ಲಿ ಮಾಡೋದು ಕೇವಲ ಸ್ಕ್ರೀನಿಂಗಾಗಿ ಮಾಡ್ತಾರೆ. ಅಂದರೆ CBT 2 ಶಾರ್ಟ್ ಲಿಸ್ಟ್ ಮಾಡೋದಕ್ಕೆ ಮಾತ್ರ ಅದರಲ್ಲಿ ಗಳಿಸಿರುವಂಥ ಅಂಕಗಳು ಯೂಸ್ ಆಗ್ತದೆ. ಯಾವುದರಲ್ಲಿ CBT 1ನಲ್ಲಿ. CBT 1ನಲ್ಲಿ ಬರುವಂಥ ಮಾರ್ಕ್ಸು ಶಾರ್ಟ್ ಲಿಸ್ಟಿಗೆ ಕನ್ಸಿಡರ್ ಮಾಡಲ್ಲ, CBT 2ಗೆ ಶಾರ್ಟ್ ಲಿಸ್ಟ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾರೆ. ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಇದರಲ್ಲಿ ಕನ್ಫ್ಯೂಷನ್ ಆಗಬೇಡಿ. CBT 2ಅಲ್ಲಿ ಬರುವಂಥ ಮಾರ್ಕ್ಸ್ ಏನಿದೆಯಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್. ಯಾರು CBT 1 ಬರೀತಾರೆ CBT 2ಗೆ ಬರೆದು ಅದರಲ್ಲಿ ಕ್ವಾಲಿಫೈ ಆಗ್ತಾರೆ, CBT 2 ಕಳಿಸ್ತಾರೆ. CBT 2ನಲ್ಲಿ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿದ್ದಾರೆ ಅಂದರೆ ಗೂಡ್ಸ್ ಮ್ಯಾನೇಜರು, ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ದು ಪ್ರಾಸೆಸ್ ಮುಗೀತು. ಇಲ್ಲಿ ಒಳ್ಳೆ ಸ್ಕೋರ್ ಆಯಿತು ಅಂದರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದ ನಂತರ ನಿಮ್ಗೇನು ಮಾಡ್ತಾರೆ, ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಚೆಕಪ್ ಕರೀತಾರೆ. ಇನ್ನು ನೆಕ್ಸ್ಟ್ ನೋಡಿ, ಸ್ಟೇಷನ್ ಮಾಸ್ಟರ್, ಟ್ರಾಫಿಕ್ ಅಸಿಸ್ಟೆಂಟ್, ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಯಾವುದಕ್ಕೆ ಟೈಪಿಂಗ್ ಟೆಸ್ಟ್ ಇರುತ್ತೆ, ಯಾವುದಕ್ಕೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಯಾವೆರಡಕ್ಕೆ ಟೆಸ್ಟೇ ಇರಲ್ಲ, ಕೇವಲ CBT 1 CBT 2 ಇರುತ್ತೆ. ಸೊ ಗೂಡ್ಸ್ ಮ್ಯಾನೇಜರು, ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರು ಇದಕ್ಕೆ ಓನ್ಲಿ CBT 1 CBT 2. ಸ್ಟೇಷನ್ ಮಾಸ್ಟ್ರು ಹಾಗೂ ಟ್ರಾಫಿಕ್ ಅಸಿಸ್ಟೆಂಟ್ ಇವೆರಡಕ್ಕೆ CBT 1 CBT 2 ಹಾಗೂ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್. ಕ್ಲರ್ಕ್ ಕಮ್ ಟೈಪಿಸ್ಟು ಅಂದರೆ ಇದು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು ಇವೆರಡಕ್ಕೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ಇವೆರಡಕ್ಕೆ ನಿಮಗೆ CBAT ಅಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ, ಕೇವಲ ಟೈಪಿಂಗ್ ಟೆಸ್ಟ್ ಅಟೆಂಡ್ ಮಾಡಿದ್ರೆ ಸಾಕು. ಇವೆರಡಕ್ಕೆ ನೀವು ಟೈಪಿಂಗ್ ಟೆಸ್ಟ್ ಅಟೆಂಡ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ, ಕೇವಲ CBT 1 CBT 2 ಆದಮೇಲೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಟೆಂಡ್ ಮಾಡಿದ್ರೆ ಸಾಕು. ಇಲ್ಲಿವರೆಗೆ ನಿಮಗೆ ಡೌಟ್ ಏನಿದೆ ಅದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಎಕ್ಸಾಮ್ ಪ್ರಾಸೆಸ್ ಬಗ್ಗೆ ಗೊತ್ತಾಯಿತು, ಏನೇನಿರುತ್ತೆ ಅಂತ ಗೊತ್ತಾಯಿತು, ಎಕ್ಸಾಮ್ ಫಾರ್ಮೇಟ್ ಬಗ್ಗೆನೂ ಗೊತ್ತಾಯಿತು. ಈಗ ನಾವು ವೇಕೆನ್ಸಿ ಕಡೆ ಹೋಗೋಣ. ವೇಕೆನ್ಸಿಗೆ ಹೋಗೋಕ್ಕಿಂತ ಮುಂಚೆ ಕ್ವಾಲಿಫಿಕೇಷನ್ ಬಗ್ಗೆ ಒಂದು ಸಲ ನೋಡೋಣ. ನೋಡಿ, ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರು, ಸ್ಟೇಷನ್ ಮಾಸ್ಟರು, ಗೂಡ್ಸ್ ಮ್ಯಾನೇಜರು ಹಾಗೂ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಟ್ರಾಫಿಕ್ ಅಸಿಸ್ಟೆಂಟ್ ಇವೆಲ್ಲ ಪೋಸ್ಟ್ ಯಾವುದು, ಲೆವೆಲ್ ಯಾವುದು, ಪೇ ಸ್ಕೇಲ್ ಏನಿದೆ, ಸ್ಟ್ಯಾಂಡರ್ಡ್ಸ್ ಏನಿದೆ, ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲವಕ್ಕೂ ಅಷ್ಟೇ ನೋಡಿ, ಡಿಗ್ರಿ ಫ್ರಮ್ ದಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಎಲ್ಲದಕ್ಕೂ ಡಿಗ್ರಿ ಕೇಳಿದ್ದಾನೆ. ಯಾಕಂದರೆ ಇದು ಗ್ರ್ಯಾಜುಯೇಟ್ ಲೆವೆಲ್ ಅಲ್ಲ, ಹಾಗಾಗಿ ಎಲ್ಲ ವೇಕೆನ್ಸಿಗೆ ನೀವು ಗ್ರ್ಯಾಜುಯೇಟ್ ಆಗಿದ್ದರೆ ಸಾಕು. ಸರ್ PUC ಆಗಿದೆ ನಾನು ಎಲಿಜಿಬಲಾ, ಇದಕ್ಕೆ ಎಲಿಜಿಬಲ್ ಇಲ್ಲ. ನೀವೇನಾಗಿರಬೇಕು, ಗ್ರ್ಯಾಜುಯೇಷನ್ ಆಗಿರಲೇಬೇಕು. ಸರ್ ನಾನು ಗ್ರ್ಯಾಜುಯೇಷನ್ ಮಾಡ್ತಾಯಿದ್ದೀನಿ, ನಾನು ಅಪ್ಲೈ ಮಾಡ್ಬೋದಾ, ಬರಲ್ಲ. ಫೈನಲ್ ಇಯರ್ ಇದ್ದರೆ ಮಾಡೋಕ್ಕಾಗಲ್ಲ. ನಿಮ್ಮದು ಇವತ್ತಿನ ಡೇಟಿಗೆ ನಿಮ್ದು ಏನಾಗಿರಬೇಕು, ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ಮಾತ್ರ ನೀವು ಇದಕ್ಕೆ ಎಲಿಜಿಬಲ್ ಆಗಿರ್ತೀರ. ಈಗ ನಮಗೆ ವೇಕೆನ್ಸಿ ಕಡೆ ಬರೋಣ. ನೋಡಿ, RRB ಅಹಮದಾಬಾದು. ಇನ್ನೊಂದು ನೆನಪಿಟ್ಟು ಇಟ್ಕೊಳ್ಳಿ,
ಈ RRBನಲ್ಲಿ ಎಲ್ಲ ರೀಜನ್ನಲ್ಲೂ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಯಾವುದಾದ್ರೂ ಒಂದು ರೀಜನಲ್ಲಿ ವೇಕೆನ್ಸೀಸ್ ಮಾತ್ರ ನಾನು ಅಪ್ಲೈ ಮಾಡ್ಬೋದು. ನಾನು ನಿಮಗೆ ನಮ್ಮ ಕರ್ನಾಟಕದವರಿಗೆ ಬೆಂಗಳೂರು ರೀಜನ್ದು ವೇಕೆನ್ಸಿ ಮಾತ್ರ ತೋರಿಸ್ತೀನಿ. ನನ್ನ ಸಜೆಷನು ಅಷ್ಟೇ, RRB ಬೆಂಗಳೂರು ಅಪ್ಲೈ ಮಾಡಿ. RRB ಬೆಂಗಳೂರಿಗೆ ಅಪ್ಲೈ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ, ಕರ್ನಾಟಕದಲ್ಲೇ ಪೋಸ್ಟಿಂಗ್ ಆಗುತ್ತೆ. ಇಲ್ಲಿ ನೋಡಿ, ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ಗೆ ಟೋಟಲ್ ವೇಕೆನ್ಸಿ 10 ಇದೆ. ಜನರಲ್ಗೆ ಅಂದರೆ ಅನ್ರಿಸರ್ವ್ಡ್ ಕ್ಯಾಟಗರಿಗೆ 5, SCಗೆ 1, STಗೆ 0 ವೇಕೆನ್ಸೀಸೇ ಇಲ್ಲ, OBCಗೆ 3, EWSಗೆ 1. ಸೊ ನಮ್ಮ ಕರ್ನಾಟಕ ರೀಜನ್ಗೆ ಮೊತ್ತ ಎಷ್ಟು ವೇಕೆನ್ಸಿ ಇದೆ ಅಂದರೆ 241 ವೇಕೆನ್ಸಿ ಇದೆ. ಅದರ ಹೈಯೆಸ್ಟ್ ವೇಕೆನ್ಸಿ ಯಾವುದಕ್ಕಿದೆ ಅಂದರೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗಿದೆ, ಗೂಡ್ಸ್ ಮ್ಯಾನೇಜರ್ಗಿದೆ. ಎಷ್ಟು ವೇಕೆನ್ಸಿ? ಜನರಲ್ ಅವ್ರಿಗೆ 66, SCಗೆ 17, STಗೆ 10, OBCಗೆ 25, EWSಗೆ 16, ಮೊತ್ತ 134 ವೇಕೆನ್ಸಿ ಗೂಡ್ಸ್ ಮ್ಯಾನೇಜರ್ಗಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನಿದು? ವೆರಿ ವೆರಿ ಇಂಪಾರ್ಟೆಂಟ್ ಪೋಸ್ಟ್. ಸೊ ಇದಕ್ಕೆ ಅಟೆಂಡ್ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ. ಇದು ಲೆವೆಲ್ 5 ಪೋಸ್ಟ್ ನೋಡಿ. ಇನ್ನು ಇವೆರಡಕ್ಕೆ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಮತ್ತು ಸ್ಟೇಷನ್ ಮಾಸ್ಟರ್ಗೆ ಮೊತ್ತ 36 ವೇಕೆನ್ಸಿ, 10 ವೇಕೆನ್ಸಿ ಇದೆ. ಅದರ ಡಿಸ್ಟ್ರಿಬ್ಯೂಷನ್ ಇಲ್ಲಿ ನೋಡ್ತಾ ಇರ್ತೀರ. ಇನ್ನು ಉಳಿಕಿರೋದು ನೋಡಿ, ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ತೋರಿಸಿದ್ದಾರೆ. ಇನ್ನು ಟ್ರಾಫಿಕ್ ಅಸಿಸ್ಟೆಂಟು ಕರ್ನಾಟಕ ರೀಜನಲ್ಲಿ ಇಲ್ಲ, ಟ್ರಾಫಿಕ್ ಅಸಿಸ್ಟೆಂಟು ಕರ್ನಾಟಕ ರೀಜನಲ್ಲಿ ಕೊಟ್ಟಿಲ್ಲ. ಹಾಗಾಗಿ ನೀವೇನು ಮಾಡಬೇಕಿಲ್ಲಿ, ಸ್ವಲ್ಪ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಓಕೆ. ಸೊ ಮೊತ್ತ 241 ವೇಕೆನ್ಸೀಸ್ಗೆ RRB ಬೆಂಗಳೂರು ಸೌತ್ ವೆಸ್ಟ್ ರೈಲ್ವೇಸ್ಗೆ ಅಪ್ಲೈ ಮಾಡಿದ್ರೆ ನಿಮಗೆ ಎಲಿಜಿಬಲ್ ಎಷ್ಟು ಇರ್ತೀರ? 241 ವೇಕೆನ್ಸೀಸ್ಗೆ ಎಲಿಜಿಬಲ್ ಇರ್ತಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಡೀಟೇಲ್ನ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೆಷ್ಟು ವೇಕೆನ್ಸಿ ಇದೆ, ಎಲಿಜಿಬಿಲಿಟಿ ಏನು, ಎಕ್ಸಾಮ್ ಪ್ಯಾಟ್ರನ್ ಏನಿದೆ, ಫೀಸ್ ಎಷ್ಟು, ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕಂಪ್ಲೀಟ್ ಆಗುತ್ತೆ, ಯಾರ್ಯಾರಿಗೆ ಯಾವ ಸ್ಟೇಜಸ್ ಇದೆ, CBT 1 CBT 2 ಸ್ಕಿಲ್ ಟೆಸ್ಟ್ ಕೆಲವರಿಗಿದ್ದರೆ, ಇನ್ನು ಕೆಲವರಿಗೆ CBT 1 CBT 2 ಹಾಗೂ CBAT ಇರುತ್ತೆ, ಇನ್ನು ಕೆಲವರಿಗೆ CBT 1 CBT 2 ಮಾತ್ರ ಇದೆ ಅಲ್ವಾ. ಅದಾಗಿ ನಂತರ ಸ್ಯಾಲರಿ ಎಷ್ಟು ಏನಕ್ಕೆ ಅಂತಲೂ ನಾನು ಇವೆಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇದ್ರ ಮೇಲ್ಗಡೆ ಇದು ಬಿಟ್ಟು ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಹೇಳಿದ್ದೀನಿ, ಇದು ಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಈ ವಿಡಿಯೋಗಿನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆ ಕಮೆಂಟ್ನ ನೋಡಿಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಇನ್ ಕೇಸ್ ಏನಾದರೂ ನೀವು ನನಗೆ ಕಾಲ್ ಮಾಡಬೇಕು ಅಥವಾ ಏನಾದರೂ ಡೀಟೇಲ್ ಕೇಳಬೇಕು ಅಂತಂದರೆ ನಾನು ನಿಮಗೆ ಇದರಲ್ಲಿ ಕೊಟ್ಟಿರ್ತೀನಿ ನೋಡಿ,